ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿರವರ ಪಾದರವಿಂದಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಶ್ರಾವಣ ಮಾಸದ ಮಂಗಳವಾರ ಮಂಗಳಗೌರಿಯ ತಾಯಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮಿ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಪವರ್ಡ್ ಬೈ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಪ್ರತಿಯೊಂದು ಮನೆಯ ಮುಂಜಾನೆಯ ಶುಭೋದಯ ಸಾಂಪ್ರದಾಯಿಕವಾಗಿ ಪ್ರಾರಂಭವಾಗಲು ತಪ್ಪದೇ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಯಾಕೆ ಅಂತಂದರೆ, ಬೆಳಗಿನ ಜಾವದ ತಂಪಿನ ವಾತಾವರಣದಲ್ಲಿ, ಆ ಒಂದು ಮಂಜಿನ ಆ ಒಂದು ವಾತಾವರಣದಲ್ಲಿ ಬಿಸಿ ಬಿಸಿಯಾಗಿರ್ತಕ್ಕಂಥ ಒಂದು ಒಳ್ಳೆಯ ಫಿಲ್ಟರ್ ಕಾಫಿ ಕುಡಿದಾಗ ಆ ಕ್ಷಣ ಆಗ್ತಕ್ಕಂಥ ಆ ಒಂದು ರಿಫ್ರೆಶ್ಮೆಂಟು ಮನಸ್ಸಿಗೆ ಆಗಲಿ ದೇಹಕ್ಕೆ ಆಗಲಿ ಒಂದು ರೀತಿ ನೆಮ್ಮದಿ. ನಮ್ಮ ಏನೇ ತಲೆನೋವಿರಲಿ, ಟೆನ್ಷನ್ ಇರಲಿ, ಎಲ್ಲದಕ್ಕೂ ಕೂಡ ರಾಮಬಾಣದಂತೆ ಕೆಲಸ ಮಾಡತಕ್ಕಂಥದ್ದೇ ಒಂದು ಕಾಫಿ ಅಂತ ನಾವು ಹೇಳ್ಬೋದು. ಹಾಗಾಗಿ ಅಂತಹ ಅದ್ಭುತವಾಗಿರ್ತಕ್ಕಂಥ ಫಿಲ್ಟರ್ ಕಾಫಿ ತಮಗೆ ಬೇಕು ಅಂತಂದರೆ ತಪ್ಪದೇ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಹಾಗೂ ಅಮೃತ ಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತ ಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಸಕ್ಕರೆ ಕಾಯಿಲೆ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ ಸ್ಪಿನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ, ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದೇ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಊಟ ತಿಂಡಿ ಉಪಚಾರ ಅಂತಂದರೆ ಖುಷಿ ಸಂತೋಷ. ಜೊತೆಗೆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನೂ ಕೂಡ ಹೌದು. ಮಧುಮೇಹಿಗಳು, ಸಕ್ಕರೆ ಕಾಯಿಲೆ ಸಮಸ್ಯೆ ಇರತಕ್ಕಂಥವ್ರು ಈ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಏನೊಂದು ಔಷಧಿನೇ ತೆಗೆದುಕೊಳ್ಬೇಕಾದ್ರೂ ಕೂಡ ನಾನಾ ಭಾರಿ ಆಲೋಚನೆಗಳನ್ನು ಮಾಡಲೇಬೇಕಾಗತ್ತೆ. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಭಯ ಎಂಬತಕ್ಕಂಥದ್ದು ಬೇಡ. ನಿರ್ಭಯವಾಗಿ ಸ್ವೀಕರಿಸಬಹುದಾಗಿರ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಮತ್ತು ಎನ್ಸ್ಪೋ ಪಾರ್ಕ್ಸ್, ಶೇಖರ್ ಡೆವಲಪರ್ಸ್ ರವರ ಎನ್ಸ್ಪೋ ಪಾರ್ಕ್ಸ್, ಎನ್ಸ್ಪೋ ಬಾಂಟಿಯಾ ಜೂಬ್ಲಿ ಪಾರ್ಕ್ ಕೋಲಾರದಲ್ಲಿ 50ಕ್ಕೂ ಹೆಚ್ಚು ಎಕರೆಯಲ್ಲಿ ವಾಸ್ತುಗೃಹಗಳ ನಿರ್ಮಾಣ ಆಗ್ತಾ ಇದೆ. ಬಡವನಾಗಲಿ ಶ್ರೀಮಂತನಾಗಲಿ ಇಬ್ಬರಿಗೂ ಕೂಡ ಈ ಕನಸಿನ ಮನೆ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ. ಶ್ರೀಮಂತರಾದರೆ ನನಸು ಮಾಡ್ಕೊಂಡ್ಬಿಡ್ತಾರೆ, ಆದರೆ ಬಡವನಾದರೆ ಒಂದು ಕನಸಿನ ಮನೆಯನ್ನು ಹಾಗೆ ಉಳಿಸ್ಕೊಂಡ್ಬಿಡ್ತಾನೆ ಹೊರತಾಗಿ ನನಸು ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಆದರೆ ಈಗ ತಾನೇ ನಾನು ತಿಳಿಸಿದ ಹಾಗೆ ಕೋಲಾರದಲ್ಲಿ ನಿರ್ಮಾಣ ಆಗ್ತಾ ಇರ್ತಕ್ಕಂಥ ವಾಸ್ತುಗೃಹಗಳು 50ಕ್ಕೂ ಹೆಚ್ಚು ಎಕರೆಯಲ್ಲಿ ವಾಸ್ತುಗೃಹಗಳ ನಿರ್ಮಾಣ ಆಗ್ತಾ ಇದೆ. ಅದು ಬಡವರಿಗೋಸ್ಕರ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಕೇವಲ 16,90,000ದಿಂದ ಪ್ರಾರಂಭ ಆಗ್ತಾ ಇದೆ ಇವರ ವಾಸ್ತುಗೃಹಗಳು. ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ 16,90,000ಕ್ಕೇ ಫುಲ್ಲಿ ಫರ್ನಿಶ್ಡ್ ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರ್ತಕ್ಕಂಥ ವಾಸ್ತುಗೃಹವನ್ನು ತಮ್ಮದಾಗಿಸ್ಕೊಳ್ಬೋದು. ಮತ್ತು ಸ್ವಾತಂತ್ರ್ಯದ ಈ ಒಂದು ದಿನ 78ನೇ ಸ್ವಾತಂತ್ರ್ಯೋತ್ಸವದ ಈ ಒಂದು ಪ್ರಯುಕ್ತವಾಗಿ 19,47,000ಕ್ಕೆ ಸಿಂಗಲ್ ಬೆಡ್ರೂಮ್ ಮನೆಯನ್ನು ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಜೊತೆ ತಮಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಆಫರಲ್ಲಿ ಕೊಡ್ತಾ ಇದ್ದಾರೆ. ಅದರಲ್ಲೂ
ಪ್ರಾರಂಭದ 78 ಗ್ರಾಹಕರಿಗೆ ಮಾತ್ರ, ಅಂತಂದರೆ 78 ಜನರಿಗೆ 78 ಮನೆಗಳಿಗೆ ಮಾತ್ರ ಅವಕಾಶ ಇರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಒಂದು ಫೈನಾನ್ಷಿಯಲ್ ಬ್ಯಾಕಪ್ಪನ್ನು ಕೂಡ ಕೊಡ್ತಾ ಇದ್ದಾರೆ. ಅದರಲ್ಲೂ 0% EMI, 1% ಸ್ಕೀಮ್. ತಿಂಗಳಿಗೆ 1%ನಷ್ಟು ಹಣವನ್ನು ಪಾವತಿಸಿದ್ರೆ ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರ್ತಕ್ಕಂಥ ವಾಸ್ತುಗೃಹವನ್ನು ತಮ್ಮದಾಗಿಸ್ಕೊಳ್ಬೋದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ತಾವು ಸಂಪರ್ಕಿಸಿ 8095363636, 8095363636. ಇವರ ವೆಬ್ಸೈಟ್ ಕೂಡ ಇದೆ, www.inspoparks.com. ಒಮ್ಮೆ ತಪ್ಪದೆ ವಿಸಿಟ್ ಮಾಡಿ. ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್, ನವಗ್ರಹಗಳಲ್ಲಾಗಲಿ, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಲಿ, ಜಾತಕ ಪ್ರಕಾರ ಆಗಲಿ, ಇದೆಲ್ಲದಕ್ಕೂ ಕೂಡ ನಾವು ಪೂಜಾನುಷ್ಠಾನವನ್ನು ಪ್ರತಿನಿತ್ಯವೂ ಕೂಡ ಸಲ್ಲಿಸ್ತಾನೆ ಇರ್ತೀವಿ. ಆದರೆ ಒಬ್ಬ ಮನುಷ್ಯನಿಗೆ ಇದೆಲ್ಲದಕ್ಕೂ ಕೂಡ ಮೀರಿರ್ತಕ್ಕಂಥ ಒಂದು ನೆಗೆಟಿವ್ ಎನರ್ಜಿ ಎಂಬತಕ್ಕಂಥದ್ದನ್ನು ದೂರ ಮಾಡತಕ್ಕಂಥ ಶಕ್ತಿ ಈ ಒಂದು ರತ್ನದಲ್ಲಿದೆ. ನೆಗೆಟಿವ್ ಎನರ್ಜಿ ಮತ್ತು ಪ್ರತಿನಿತ್ಯ ಒಬ್ಬ ಮನುಷ್ಯ ತನ್ನ ಏಳಿಗೆಯನ್ನು ಸಹಿಸಕ್ಕಾಗ್ದಿರ ಬೇರೊಂದು ರೀತಿ ಪ್ರಯೋಗಾದಿಗಳನ್ನು ಮಾಡ್ತಾರೆ, ಅದರಿಂದ ಆಚೆ ಬರಲಿಕ್ಕೆ, ಮತ್ತು ಈ ಒಂದು ಕಣ್ಣು ದೃಷ್ಟಿದೋಷಕ್ಕೆ ಆಚೆ ಬರಲಿಕ್ಕೆ, ನೆಗೆಟಿವಿಟಿಯಿಂದ ಆಚೆ ಬರಲಿಕ್ಕೆ, ಎಲ್ಲದಕ್ಕೂ ಕೂಡ ಬಹಳ ಸೂಕ್ತವಾಗಿರ್ತಕ್ಕಂಥ ರತ್ನ ಅಂತಂದರೆ ಅದು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಅಂತಲೇ ಹೇಳ್ಬೋದು. ನವರತ್ನಗಳಿಗೂ ಕೂಡ ಮೀರಿರ್ತಕ್ಕಂಥ ರತ್ನ, ಅನರ್ಘ್ಯ ಶಕ್ತಿಯನ್ನು ಹೊಂದಿರತಕ್ಕಂಥ ರತ್ನ, ಸಂಪೂರ್ಣವಾಗಿ ಪಂಚಲೋಹದಿಂದ ಅದು ನಿರ್ಮಾಣ ಆಗಿರ್ತಕ್ಕಂಥದ್ದಿದೆ. ಆ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಪೆಂಡೆಂಟಿನ ಮಧ್ಯದಲ್ಲಿ ಈ ಅದ್ಭುತವಾಗಿರ್ತಕ್ಕಂಥ ಒಂದು ರತ್ನ, ಈ ಒಂದು ರತ್ನಕ್ಕೆ ಅದರದೇ ಆಗಿರ್ತಕ್ಕಂಥ ಒಂದು ಸರ್ಟಿಫಿಕೇಟನ್ನು ಕೂಡ ಅವರು ಕೊಡ್ತಾ ಇದ್ದಾರೆ. ಅಂತಹ ಶಕ್ತಿಯುತವಾಗಿರ್ತಕ್ಕಂಥ ರತ್ನ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಧರಿಸಲೇಬೇಕು. ಈ ಒಂದು ರತ್ನವನ್ನು ತಾವು ಖರೀದಿ ಮಾಡಬೇಕು ಅಂತಂದರೆ ಮಹರ್ಷಿ ಮಂದಿರದಲ್ಲಿ ಇದರದೇ ಆಗಿರತಕ್ಕಂಥ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಮಾರಾಟದ ಮಳಿಗೆಯನ್ನು ಕೂಡ ನೂತನವಾಗಿ ಲೋಕಾರ್ಪಣೆ ಮಾಡಿರ್ತಕ್ಕಂಥದ್ದಿದೆ. ಅಲ್ಲೂ ಕೂಡ ತಾವು ಬಂದು ಇದನ್ನು ಖರೀದಿಯನ್ನು ಮಾಡಬಹುದು. ಮಹರ್ಷಿ ಮಂದಿರದಲ್ಲಿ ಇದರದೇ ಆಗಿರ್ತಕ್ಕಂಥ ವ್ಯಾಪಾರ ಮಳಿಗೆಯನ್ನು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಅವರು ಲೋಕಾರ್ಪಣೆ ಮಾಡಿರ್ತಕ್ಕಂಥವ್ರು ಇದ್ದಾರೆ. ಅಲ್ಲೂ ಕೂಡ ತಾವು ಖರೀದಿಯನ್ನು ಮಾಡ್ಬೋದು. ಇಲ್ಲ ಅಂತಂದ ಕಾಲದಲ್ಲಿ ತಾವು ಕೂತ ಜಾಗದಲ್ಲೇ ಆನ್ಲೈನಲ್ಲೂ ಕೂಡ ಆರ್ಡರನ್ನು ಮಾಡಬಹುದು. ಹಾಗಾಗಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ರತ್ನ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ಧರಿಸಲೇಬೇಕಾಗಿರ್ತಕ್ಕಂಥ ರತ್ನ. ಒಮ್ಮೆ ತಪ್ಪದೇ ಧರಿಸಿ. ಇನ್ನು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಇದೀಗ ಅರ್ಧ ಲೀಟರ್ ಪೌಚ್ ಜೊತೆಗೆ 150 ರೂಪಾಯಿಯ ಒಂದು ಕಂಟೈನರನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಒಮ್ಮೆ ತಪ್ಪದೇ ಖರೀದಿಸಿ. ಮತ್ತು ಸಾಯಿ ಶುಭ್ ಟೂರ್ಸ್ ಭಾರತದಲ್ಲಿರ್ತಕ್ಕಂಥ ಅನೇಕ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನ ಹಾಗೂ ಅತಿ ಕಡಿಮೆಯ ದರದಲ್ಲಿ ಒಂದು ಟೂರಿಂಗ್ ಪ್ಯಾಕೇಜಸನ್ನು ಇವರು ಒದಗಿಸಿ ಕೊಡ್ತಾ ಇದ್ದಾರೆ. ಪುರಿ ಜಗನ್ನಾಥ್, ಕಾಶಿ, ಗಯಾ, ವಾರಣಾಸಿ, ಶಿರ್ಡಿ ಇನ್ನಿತ್ಯಾದಿ ಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನದ ಜೊತೆಗೆ ಅತಿ ಕಡಿಮೆ ದರದಲ್ಲಿ ಇವರು ಟೂರಿಂಗ್ ಪ್ಯಾಕೇಜಸ್ಗಳನ್ನು ಒದಗಿಸಿ ಕೊಡ್ತಾ ಇದ್ದಾರೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಗಾಗಿ ತಾವು ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ತಮ್ಮನೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸತಕ್ಕಂಥದ್ದಾಯಿತು. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಜೊತೆಯಲ್ಲಿ ಈಗಾಗಲೇ ಶ್ರಾವಣ ಮಾಸದ 3ನೇ ಮಂಗಳವಾರ, ಮಂಗಳಗೌರಿಯ ವ್ರತಾನುಷ್ಠಾನದ ಬಗ್ಗೆ ಮತ್ತಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳ್ಕೊಳ್ಳೋದಿದೆ. ಹಾಗಾಗಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೇಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕಾರಾಸನಗರ್ಭಿದಾಂ ನರಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕಪಾಸಮಂಕುಶಿಧಿರಾಂ ಸರ್ಗಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಫರಕಲಾಂ ಶ್ರೀಚಕ್ರಸಂಚಾರಣೀಂ. ಲಲಿತಾಯ ನಮಃ, ದುರ್ಗಾಯ ನಮಃ, ಗಣಪತೇ ನಮಃ, ಗ್ರಾಮಿಣೇ ನಮಃ ಓಂ, ಗಣಾಧ್ಯಕ್ಷಾಯ ನಮಃ, ಗಣಸ್ವರೂಪಿಣೇ ನಮಃ, ಗಣಗಣವಲ್ಲಭಾಯ ನಮಃ ಓಂ, ಲಲಿತಾಯ ನಮಃ, ದುರ್ಗಾಯ ನಮಃ, ಮಹಾಕಾಲಾಯ ನಮಃ, ಮಹಾಮೂರ್ತಯೇ ನಮಃ ಓಂ, ಸರ್ವಾಪರಾಧರಕ್ಷಣ್ಯೇ ನಮಃ, ಲಲಿತಾಯ ನಮಃ ಓಂ, ಮಹಾಲಕ್ಷ್ಮೀ ನಮಃ, ಬ್ರಾಹ್ಮ್ಯೇ ನಮಃ, ಮಾಹೇಶ್ವರೀ ನಮಃ ಓಂ, ಕೌಮಾರ್ಯೇ ನಮಃ, ವೈಷ್ಣವ್ಯೇ ನಮಃ, ವಾರಾಹ್ಯೇ ನಮಃ, ಇಂದ್ರಾಣ್ಯೇ ನಮಃ ಓಂ, ಚಾಮುಂಡಾಯ ನಮಃ, ಚಂಡಿಕಾಯ ನಮಃ, ಮಹಾಕಾಲಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂ ಬಾಲಾಂಬಿಕಾಯ ನಮಃ ಓಂ,
ಪದ್ಮಾನನೆ ಪದ್ಮವಿಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವ ಯಾ ಸಾ ಪದ್ಮಾಸನಸ್ಥಾ ವಿಪುಲಕಡದರಿ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಗೌರೀನ್ಮಿಮಾಯ ಸಲಿಲಾನ್ ಕ್ಷತ್ತದ್ವಿಪದೀಂ ದ್ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀನೋಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ಲಲಿತಾ ಬಾಲಾ ತ್ರಿಪುರ ಸುಂದರಿಯನ್ನು ಪ್ರಾರ್ಥನೆ ಮಾಡ್ತಾ, ಗೌರೀರ್ಮಿಮಾಯ ಸಲಿಲಾನ್ ಕ್ಷತ್ತದ್ವಿಪದೀಂ ದ್ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀನೋಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್. ಮಂಗಳಗೌರಿಯನ್ನು ಸಹಿತ ಆರಾಧನೆ ಮಾಡ್ತಾ, ಮಂಗಳಗೌರಿ ಅನುಷ್ಠಾನವನ್ನು ಸಾಕಷ್ಟು ಜನ ಸುಮಂಗಲೆಯರು, ಹೆಣ್ಣು ಮಕ್ಕಳು ತಾವೆಲ್ಲರೂ ಈಗಾಗಲೇ ಮನೆಗಳಲ್ಲಿ ಸಿದ್ಧತೆ ಮಾಡಿಟ್ಕೊಂಡಿದ್ದೀರಿ. ನಾವು ಸಹಿತ ಇವತ್ತಿನ ದಿವಸ ಬೇಕಾಗಿರುವಂಥ ಎಲ್ಲ ಪೂಜಾ ಸಾಮಗ್ರಿಗಳನ್ನು, ಫಲಪುಷ್ಪಗಳನ್ನು, ವಿಶೇಷವಾಗಿ ಅದರಲ್ಲೂ ಇವತ್ತಿನ ದಿವಸ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಹೆಂಗಳೆಯರು, ಹೆಣ್ಣು ಮಕ್ಕಳು ಸಹಿತ ಇವತ್ತು ಬರೋರಿದ್ದಾರೆ. ಯಾಕೆಂದರೆ ಇವತ್ತಿನ ಈ ಕಾರ್ಯಕ್ರಮ ಅಷ್ಟು ಅತ್ಯುತ್ತಮವಾಗಿರ್ತಕ್ಕಂಥದ್ದು, ವಿಶೇಷತೆ ಇರತಕ್ಕಂಥದ್ದು. ಮಂಗಳಗೌರಿ ಅನುಷ್ಠಾನ ಒಂದು ಕಡೆ ಆದರೆ, ಮಂತ್ರಾಲಯ ಪ್ರಭು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಮಹೋತ್ಸವ ಅದು ಮತ್ತೊಂದು ಹೆಜ್ಜೆ ಮುಂದಿದೆ. ಹಾಗಾಗಿ ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಮಹೋತ್ಸವ ನಡೀತಿರ್ತಕ್ಕಂಥ ಈ ಶುಭಗಳಿಗೆ ತಮ್ಮೆಲ್ಲರಿಗೂ ಸಹಿತ ಗುರು ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ವೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಗುರು ರಾಘವೇಂದ್ರ ಗುರು ರಾಘವೇಂದ್ರ ಗುರು ರಾಘವೇಂದ್ರ ಗುರು ಶ್ರೀ ರಾಘವೇಂದ್ರ ಸ್ವಾಮಿಗಳವರನ್ನು ಪ್ರಾರ್ಥನೆ ಮಾಡ್ತಾ, ಮಂತ್ರಾಲಯಕ್ಕೆ ನಡೆದಿರ್ತಕ್ಕಂಥವರು, ಮಂತ್ರಾಲಯದತ್ತ ಹೊರಟು ಎಲ್ಲರೂ ಗುರುಗಳ ದರ್ಶನ ಮಾಡಲಿಕ್ಕೆ ಹೊರಟಿರ್ತಕ್ಕಂಥವರಿಗೆ ಹಾಗೂ ಗುರುಗಳನ್ನು ಮನೆಯಲ್ಲಿ ಪ್ರಾರ್ಥನೆ ಮಾಡ್ತಿರ್ತಕ್ಕಂಥವರಿಗೆ, ನಿಮ್ಮ ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂತಹ ಮಂತ್ರಾಲಯದ ಶ್ರೀಮಠ ಎಲ್ಲಿದೆಯೋ, ಎಲ್ಲಿ ರಾಘವೇಂದ್ರ ಸ್ವಾಮಿಯ ರಾಯರ ಮಠಗಳೆಲ್ಲಿದೆಯೋ ಅಲ್ಲೆಲ್ಲ ಸಹಿತ ನಿಮ್ಮ ನಿಮ್ಮ ಪ್ರಾಂತ್ಯದಲ್ಲಿ ಹತ್ತಿರ ಇರ್ತಕ್ಕಂಥ ಕಡೆ ಹೋಗಿ ಅಲ್ಲಿ ಗುರುಗಳಿಗೆ ವಿಶೇಷವಾದಂತಹ ಅಲಂಕಾರ ಆಗಲಿ, ಫಲಪುಷ್ಪಗಳಾಗಲಿ, ನಡೀತಕ್ಕಂಥ ಫಲ ಪಂಚಾಮೃತ ಆಗಲಿ, ಇದೆಲ್ಲವೂ ಆದ ನಂತರ ಸ್ವಾಮಿಗೆ ನಡೀತಕ್ಕಂತಹ ಪ್ರಾಕಾರ ಉತ್ಸವದಲ್ಲಿ ಪಾಲ್ಗೊಂಡು ಕೊಡ್ತಕ್ಕಂಥ ಮಹಾಪ್ರಸಾದವನ್ನು ಶ್ರದ್ಧಾಭಕ್ತಿಯಾಗಿ ತಾವು ಸ್ವೀಕರಿಸೋದ್ರಿಂದ ಗುರುವಿನ ಅನುಗ್ರಹವನ್ನು ನಾವು ಸಿದ್ಧಿಪಡಿಸ್ಕೊಳ್ಬಹುದು. ಮಂತ್ರಾಲಯದ ಪ್ರಭುಗಳಾದಂತಹ ಗುರು ರಾಘವೇಂದ್ರ ಸ್ವಾಮಿಗಳು ಇಂದಿಗೂ ಸಹಿತ ಬೃಂದಾವನದಲ್ಲಿದ್ದು ಬರ್ತಕ್ಕಂತಹ ಭಕ್ತರನ್ನು ಹರಿಸಿ ಆಶೀರ್ವದಿಸ್ತಿರ್ತಕ್ಕಂಥ ಕ್ರಮ ಅದು ಬಹಳ ವಿಶೇಷವಾಗಿರ್ತಕ್ಕಂಥವ್ರು. ಯಾರೊಬ್ಬರನ್ನಾದರೂ ಸಹಿತ ಯಾವುದೇ ಜಾತಿ ಮತ ಭೇದ ಪಂಥಗಳಿಲ್ದರ ಎಲ್ಲರನ್ನೂ ಸಹಿತ ಎದೆಗಪ್ಪಿಕೊಂಡು ಎಲ್ಲರ ಸಮಸ್ಯೆಗಳಿಗೂ ಒಂದು ಪರಿಹಾರವನ್ನು ಕಲ್ಪಿಸ್ತಿರ್ತಕ್ಕಂಥ ಕಲಿಯುಗದ ಕಾಮಧೇನು ಕಲ್ಪವೃಕ್ಷದಂತಲೇ ಹೆಸರಾಗಿರ್ತಕ್ಕಂಥ ಮಂತ್ರಾಲಯದ ಪ್ರಭು ಶ್ರೀ ರಾಘವೇಂದ್ರ ಸ್ವಾಮಿಗಳು, ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಮಹೋತ್ಸವ ಬಹಳ ವಿಶೇಷವಾಗಿ ನಡೀತಾ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳ ಆಶೀರ್ವಾದ, ಗುರುರಾಯರ ಅನುಗ್ರಹದಿಂದ ನಿಮ್ಮೆಲ್ಲರ ಜಾತಕದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗಲಿ. ಗುರುವಿನ ಪ್ರಾರ್ಥನೆ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಗುರುವಿನ ಪ್ರಾರ್ಥನೆ, ಗುರುಗಳ ಅಂತರಂಗ ಭಕ್ತನೂ ಹೌದು, ಶಿಷ್ಯನೂ ಹೌದು. ಆತ ಬರೆದಿರ್ತಕ್ಕಂಥ ಈ ಒಂದು ಶ್ಲೋಕ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಗುರು ರಾಘವೇಂದ್ರ ಸ್ವಾಮಿಗಳವರ ಆ ಬೃಂದಾವನದಲ್ಲಿರ್ತಕ್ಕಂತಹ ಗುರು ರಾಯರ ಅನುಗ್ರಹ ಎಲ್ಲರಿಗೂ ಸಿಗುವಂಥದ್ದಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತು ಮಂಗಳಗೌರಿ ಅನುಷ್ಠಾನವಾದ್ದರಿಂದ ಹೆಣ್ಣು ಮಕ್ಕಳು ಈಗಾಗಲೇ ಅರಿಶಿನ, ಕುಂಕುಮ, ಮಂಗಳ ದ್ರವ್ಯಗಳು, ಬೇಕಾಗಿರುವ ಪದಾರ್ಥಗಳೆಲ್ಲವನ್ನೂ ಸಹಿತ ಸಿದ್ಧಪಡಿಸಿಕೊಂಡು, ಕೆಲವಷ್ಟು ಜನ ಉದ್ಯಾಪನೆ ಮಾಡೋರಿದ್ದೀರಿ, ಕೆಲವಷ್ಟು ಜನ ಇನ್ನೂ ಮಂಗಳಗೌರಿ ಅನುಷ್ಠಾನ ಮಾಡೋರಿದ್ದೀರಿ. ಮದುವೆ ಆಗದಿರತಕ್ಕಂಥ ಹೆಣ್ಣು ಮಕ್ಕಳಿಗೆ ಮನೆಯಲ್ಲಿ ತಾಯಿ ಪಕ್ಕದಲ್ಲಿ ಕೂಡಿಸ್ಕೊಂಡು ಮಂಗಳಗೌರಿ ಅನುಷ್ಠಾನವನ್ನು ಹೇಳಿಕೊಟ್ಟು, ಹೇಳುವಂಥ ಕಾಲದಲ್ಲೇ ದೀಪವನ್ನು ಹಚ್ಚಿ, ದೀಪದಿಂದ ಬರ್ತಕ್ಕಂಥ ಕಾಡಿಗೆಯನ್ನು ತೆಗೆದು ಅದನ್ನು ಕಣ್ಣಿಗೆ ಹಚ್ಚುವಂಥದ್ದು, ಅದೇ ಸಮಯದಲ್ಲಿ ತಲೆ ಬಾಚಿ ಹೂ ಮುಡಿಸುವಂಥದ್ದು, ಜೊತೆಗೆ ಇದಕ್ಕೆ ಸಂಬಂಧಪಡ್ತಕ್ಕಂಥ ಒಂದು ಕೀರ್ತನೆಯನ್ನು ಹೇಳ್ಕೊಡ್ತಕ್ಕಂಥದ್ದು, ಒಟ್ಟಾರೆ ಸಂಸ್ಕಾರದ ಪಾಠ, ಸಂಸ್ಕಾರದ ಅರಿವು ತಾಯಿ ತನ್ನ ಮಗಳಿಗೆ ಹೇಳ್ಕೊಡುವ ಪರಿ ಈ ಒಂದು ಮಂಗಳಗೌರಿ. ಹಾಗೆ ಮಂಗಳಗೌರಿ ಅನುಷ್ಠಾನದಲ್ಲಿ ಬಹಳ ವಿಶೇಷವಾದಂಥ ಪವಾಡಗಳೇ ಇದೆ. ಹಾಗಾಗಿ ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಮಂಗಳಗೌರಿ ಅನುಷ್ಠಾನವನ್ನು ಮಾಡಿ, ಯಾವ ತಾಯಿ ಗರ್ಭದಲ್ಲಿ ನಾವು ಜನಿಸಿ ತಾಯಿನ ತೃಪ್ತಿಪಡಿಸಿ ತಾಯಿಯ ಆಶೀರ್ವಾದ ಪಡೆಯಲಿಕ್ಕೂ ಸಹಿತ ಮಂಗಳಗೌರಿ ಅನುಷ್ಠಾನದಲ್ಲಿ ಅಂತಹ ವಿಶೇಷತೆಗಳಿದೆ. ಹಾಗಾಗಿ ಮಂಗಳಗೌರಿ ಪೂಜೆಯನ್ನು ಸರ್ವತ್ರಿಕವಾಗಿ ಎಲ್ಲರೂ ಮಾಡೋರಿದ್ದಾರೆ. ಸರ್ವೇಶ್ವರನ್ನ, ಸಾಂಬ ಸದಾಶಿವನ, ಅದರಲ್ಲೂ ಶಿವನ ಅರ್ಧಾಂಗಿಯಾದಂಥ ತಾಯಿ ಮಂಗಳಗೌರಿಯನ್ನು ಆರಾಧನೆ ಮಾಡತಕ್ಕಂತಹ ಈ ಶ್ರಾವಣ ಮಾಸದ ಕೃಷ್ಣ ಪಕ್ಷ ಅಥವಾ ಶುಕ್ಲ ಪಕ್ಷ ಈ ಒಂದು ತಿಂಗಳಲ್ಲಿ ಬರ್ತಕ್ಕಂತಹ ಮಂಗಳವಾರಗಳಲ್ಲಿ ಮಂಗಳಗೌರಿ ಅನುಷ್ಠಾನವನ್ನು ಮಾಡ್ತಾರೆ. ಹಾಗಾಗಿ ಇವತ್ತು ಯಾರೆಲ್ಲ ಮಂಗಳಗೌರಿ ಅನುಷ್ಠಾನವನ್ನು ತಾವು ಮಾಡ್ತಿದ್ದೀರೋ, ಅನುಷ್ಠಾನವನ್ನು ಮಾಡಿ ಕಾಡಿಗೆಯನ್ನು ಹಿಡಿದು ಕಣ್ಣಿಗೆ ಕಪ್ಪನ್ನು ಹಚ್ಚಿಕೊಂಡು ಬರ್ತಕ್ಕಂಥ ಸುಮಂಗಲೆಯರಿಗೆ, ಹೆಣ್ಣು ಮಕ್ಕಳಿಗೆ ಮಂಗಳ ದ್ರವ್ಯಗಳನ್ನು, ಅರಿಶಿನ, ಕುಂಕುಮವನ್ನು, ಒಂದಷ್ಟು ಫಲಪುಷ್ಪಗಳನ್ನು ಕೊಟ್ಟು ಅವರ ಆಶೀರ್ವಾದ ಪಡಿತಕ್ಕಂಥದ್ದು ಭಾಳ ವಿಶೇಷ.
ನೋಡಿ, ಒಂದು ಹೆಣ್ಣು ಮತ್ತೊಂದು ಹೆಣ್ಣಿಗೆ ನಮಸ್ಕರಿಸಿ ಅವರಿಗೆ ಮಂಗಳ ದ್ರವ್ಯಗಳನ್ನು ಕೊಡುವಂಥ ಕಾಲ, ಜೊತೆಗೆ ಅರಿಶಿನ ಕುಂಕುಮ ಹೂವುಗಳನ್ನು ಕೊಟ್ಟು ಬಳೆಗಳನ್ನು ಕೊಟ್ಟು ವಿಶೇಷವಾಗಿರ್ತಕ್ಕಂಥ ರೀತಿ ಒಳ್ಳೆಯ ಮಾತಾಡುವಂಥದ್ದು, ಸಂಸ್ಕಾರ ಸಂಸ್ಕೃತಿಯ ಬಗ್ಗೆ ಒಂದಷ್ಟು ಅರಿವನ್ನು ಮೂಡಿಸ್ಕೊಳ್ತಕ್ಕಂಥದ್ದು, ಮನೆಯ ಮುಂಭಾಗ ಸಾರಿಸಿ ಗೂಡಿಸಿ ರಂಗವಲ್ಲಿನ ಹಾಕಿ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡಕ್ಕೆ ಲಕ್ಷಣವಾಗಿ 2 ಹೂಗಳನ್ನಿಟ್ಟು ಆರಾಧನೆ ಮಾಡ್ತಕ್ಕಂಥದ್ದು, ಇದೆಲ್ಲವೂ ಮನೆಯ ನಗುವಿಕೆಗೆ ಕಾರಣವಾಗ್ತಕ್ಕಂಥದ್ದು. ಮನೆ ಯಾವತ್ತೂ ಸಹಿತ ನಗನಗ್ತಾ ಇರಬೇಕಾದ್ರೆ, ವಾಸ್ತುವಲ್ಲಿರ್ತಕ್ಕಂಥ ದೋಷ ದೂರ ಆಗಬೇಕಾದ್ರೆ ನಾವು ಮನೆಯಲ್ಲಿ ಹೇಗಿರ್ತೀವಿ ಅನ್ನೋದು ಬಹಳ ಮುಖ್ಯ. ಹಾಗಾಗಿ ಮನೆಯಲ್ಲಿರ್ತಕ್ಕಂಥ ತಾಯಂದರು ಅವರ ಜವಾಬ್ದಾರಿ ಇಷ್ಟಿದ್ದರೆ ಹೊರಗಡೆ ಹೋಗಿ 4 ಥರ ಕೆಲಸಗಳನ್ನು ಮಾಡಿ ಕಷ್ಟನೋ ಸುಖನೋ ಒಂದಷ್ಟು ಹಣಕಾಸನ್ನು ಸಂಪಾದನೆ ಮಾಡ್ಕೊಂಬಂದು ಮನೆಗೆ ಕೊಟ್ಟಾಗ ಅದರ ಸಂಸಾರವನ್ನು ನಿಭಾಯಿಸುವಂಥ ಶಕ್ತಿ ಆ ಹೆಣ್ಣುಮಗಳಿಗೆ ಬರುತ್ತೆ. ಅಂಥ ಹೆಣ್ಣುಮಗಳು ಜೊತೆಗೆ ಸಂಸ್ಕಾರದ ಪಾಠವನ್ನು ಅರಿವನ್ನು ಮೂಡಿಸ್ಕೊಂಡು ಒಂದು ಅತ್ತೆ ಮನೆಗೆ ಹೋಗಿ ಹೆಣ್ಣು ಮಕ್ಕಳು ಹೇಗೆ ನಡ್ಕೋಬೇಕು ಎಂಬತಕ್ಕಂಥದ್ದು ಚಿಂತನೆ ಇದೆಯಲ್ಲ, ಅದು ಮತ್ತೊಂದಷ್ಟು ವಿಶೇಷ ಆಗುತ್ತೆ. ಆದರೆ ಇದೆಲ್ಲ ಹೇಗೆ ಬರುತ್ತೆ? ಪುಸ್ತಕದಲ್ಲಿ ಬರ್ತಕ್ಕಂಥದ್ದಲ್ಲ, ತಾಯಿ ಪಕ್ಕದಲ್ಲಿ ಕೂಡಿಸ್ಕೊಂಡು ಹೆಣ್ಣು ಮಕ್ಕಳಿಗೆ ಹೇಳುವಂಥ ಪಾಠ ಇದು. ಹಾಗಾಗಿ ಯಾವುದೇ ವ್ರತ ಅನುಷ್ಠಾನಗಳನ್ನು ಮಾಡಬೇಕಾದ್ರೂ ಅದರ ಒಂದು ಪೂರ್ವಭಾವಿ ಸಿದ್ಧತೆಗಳೇನಿದೆಯೋ ಅದನ್ನಷ್ಟು ಮಾಡಿಕೊಳ್ಳೇಬೇಕು. ಅದಕ್ಕಾಗಿ ಗೆಜ್ಜೆ ವಸ್ತ್ರ ಇರಲಿ, ಅಥವಾ ದೇವರ ಒಂದು ಬತ್ತಿಗಳಿಗೆ ಬೇಕಾಗಿರ್ತಕ್ಕಂಥ ಹೂ ಬತ್ತಿ ಆಗಿರಲಿ, ಅಥವಾ ನಾನಾ ಫಲ ಪುಷ್ಪಗಳಾಗಲಿ, ಅಥವಾ ಹೆಣ್ಣು ಮಕ್ಕಳು ಬಂದಾಗ ಅವ್ರನ್ನ ಹೇಗೆ ಸತ್ಕರಿಸಬೇಕು ಎಂಬತಕ್ಕಂಥ ಚಿಂತನೆ ಆಗಲಿ, ಇದೆಲ್ಲ ಬಾಲ್ಯದಲ್ಲೇ ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ದು ಧರ್ಮ. ಹಾಗಾಗಿ ಮಂಗಳಗೌರಿ ಅಂತಕ್ಕಂಥದ್ದು 4 ವರ್ಷ ಅಥವಾ 5 ವರ್ಷ ತವ್ರ ಮನೆಯಲ್ಲಿದ್ದಾಗ, ಅಂದರೆ ಹೆಣ್ಣು ಮಕ್ಕಳು ತಂದೆ ತಾಯಿಯ ಆಸ್ಥಾನದಲ್ಲಿದ್ದಾಗ, ಅವರ ಸರಹದ್ದಿಲಿದ್ದಾಗ ಈ ಮಂಗಳಗೌರಿ ಅನುಷ್ಠಾನವನ್ನು ಮಾಡಿಸ್ತಾರೆ. ಅದಾದ ನಂತರ ಮದುವೆಯಾಗಿ ಹೊರಟಂಥ ಮೊದಲನೇ ವರ್ಷ ಅದರ ಉದ್ಯಾಪನಾ ಕ್ರಮವನ್ನು ಮಾಡಿ ತಾಯಿ ಗರ್ಭವನ್ನು ಶಾಂತಿಪಡಿಸುವಂಥ ರೀತಿ ಆಗುತ್ತೆ. ಅಂದರೆ ಒಂದು ಒಳ್ಳೆಯ ಸೀರೆ ತಂದು ತಾಯಿನ ಮನೆಗೆ ಕರೆದು ಅವತ್ತಿನ ದಿವಸ ಹೆಣ್ಣು ಮಕ್ಕಳು ಅವ್ರ ಶಕ್ತಿಯಾನುಸಾರ ಮಂಗಳಗೌರಿ ಅನುಷ್ಠಾನವನ್ನು ಮಾಡಿ ಒಂದು ಬಿಂದಿಗೆನೋ ಅಥವಾ ಒಂದು ತಂಬಿಗೆಯಲ್ಲೋ ತೆಂಬಿಟ್ಟನ್ನು ತುಂಬಿ ಆ ತೆಂಬಿಟ್ಟಿನ ಮೇಲೆ ವಿಳೆದೆಲೆ, ಅಡಿಕೆ, ಒಂದು ಪೂರ್ಣ ಫಲವನ್ನಿಟ್ಟು, ಒಂದು ಸೀರೆ, ಕುಪ್ಸದ ಕಣ, ಬಳೆ, ಬಿಚ್ಚಾಲೆ ಸಾಮಗ್ರಿಗಳನ್ನಿಟ್ಟು ತಾಯಿಗೆ ಮಡಿಲು ತುಂಬುವಂಥದ್ದು ಅಥವಾ ತಾಯಿ ಕೊಡುವಂಥದ್ದು, ಅವರ ಆಶೀರ್ವಾದ ಪಡಿತಕ್ಕಂಥದ್ದು, ಇಷ್ಟೆಲ್ಲ ವಿಶೇಷತೆಗಳಿರ್ತಕ್ಕಂಥದ್ದೇ ಈ ಮಂಗಳಗೌರಿಯ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಇವತ್ತಿನ ದಿವಸ 3ನೇ ವಾರದ ಮಂಗಳಗೌರಿಯ ಅನುಷ್ಠಾನ ನೆರವೇರ್ತಾ ಇದೆ. ಈ ಒಂದು ಕಾರ್ಯಕ್ರಮದ ಪ್ರಯುಕ್ತವಾಗಿ ಇವತ್ತಿನ ದಿವಸ ಮಂಗಳಗೌರಿ ಹಬ್ಬದ ಪ್ರಯುಕ್ತವಾಗಿ ಸಾಕಷ್ಟು ಜನ ಎಂಗಳೆಯರ ಆಗಮನವೂ ಕೂಡ ಮಹರ್ಷಿವಾಣಿ ನೇರಪ್ರಸಾರದ ಈ ಒಂದು ದೇಗುಲಕ್ಕೆ ಆಗಮನ ಆಗಿದೆ. ಅಂತಂದರೆ ಎಲ್ಲರೂ ಕೂಡ ಬಂದಿದ್ದಾರೆ. ಮೊದಲನೇದಾಗಿ ಅವರೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅಮ್ಮ, ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಭಗವತಿ ಶ್ರೀ ಲಲಿತಾ ರಾಜರಾಜೇಶ್ವರಿ ಒಳ್ಳೆ ಜೊತೆಗೆ ಇವತ್ತಿನ ದಿನದ್ದು ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಪಂಚಾಂಗ ಶ್ರವಣ ಬೇಕು. ಇವತ್ತಿನ ತಿಥಿವಾರ ನಕ್ಷತ್ರ ಬೇಕು. ಯಾವುದೇ ಆದರೂ ಸಹಿತ ಈ ಪಂಚಾಂಗ ಶ್ರವಣ, ಈ ಶುಭ ಶ್ರಾವಣದಲ್ಲಿ, ಶ್ರಾವಣ ಮಾಸ ಅಂದರೆ ಹಬ್ಬಗಳ ಮಾಸ. ಈ ಶ್ರಾವಣದಲ್ಲಿ ಸಾರ್ವತ್ರಿಕವಾಗಿ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಒಂದಲ್ಲ ಒಂದು ವಿಶೇಷವಾಗಿ ಏನೋ ಒಂದು ಖಾದ್ಯಗಳನ್ನು ಮಾಡ್ತಾ ಇರ್ತಾರೆ. ಆ ಮಾಡುವಂತಹ ಖಾದ್ಯಗಳು ಏನಪ್ಪ ಅಂದರೆ ಸಾಧ್ಯವಾದಷ್ಟು ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಇರತಕ್ಕಂಥದ್ದಾಗಿರುತ್ತೆ. ಮಾಡಿರುವಂತಹ ಖಾದ್ಯಗಳನ್ನು ಭಗವಂತನಿಗೆ ನೈವೇದ್ಯ ಮಾಡೋದು ಒಂದು ಕ್ರಮ. ನೈವೇದ್ಯ ಆದ ನಂತರ ಮನೇಲಿರ್ತಕ್ಕಂಥ ನಿಮ್ಮ ಪತಿದೇವರಿಗೋ, ನಿಮ್ಮ ಮಕ್ಕಳಿಗೋ, ಅಥವಾ ನಿಮ್ಮ ಅತ್ತೆ ಮಾವಂದಿರಿಗೋ ಯಾರಿಗೂ ಒಟ್ಟಾರೆ ಆ ಪ್ರಸಾದವನ್ನು ಹಂಚುವಂಥದ್ದು ಒಂದು ಕ್ರಮ ಇರಲಿ. ಇದೆಲ್ಲದರ ಮಧ್ಯದಲ್ಲಿ ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಆದರೆ ಇವತ್ತಿನ ತಿಥಿವಾರ ನಕ್ಷತ್ರವನ್ನು ನೋಡಿ ಆ ನಕ್ಷತ್ರಚಾರ ಪ್ರಕಾರ ಇರತಕ್ಕಂತಹ ಲಾಭ ನಷ್ಟಗಳೇನು ಅದನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಶುಕ್ಲಾಂ ವರದನಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ನಾವೊಂದ್ಸತಿ ಹೇಳ್ಬಿಡ್ತೀವಿ, ಹೇಳಿ ನಿಮ್ಮಿಂದ ಮುಂದುವರಿಲಿ. ಇನ್ನು ಬಹಳ ವಿಶೇಷವಾಗಿ ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ. ಶುಭ ಶ್ರಾವಣ. ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ ಒಂದು ಹಬ್ಬ ಹರಿದಿನ ಅಂದರೆ ಅದು ಹೀಗಿರಬೇಕು. ಒಟ್ಟು ಸಂಸಾರದಲ್ಲಿ, ಒಟ್ಟು ಕುಟುಂಬದಲ್ಲಿ ಶಕ್ತಿ ಇರುತ್ತೆ, ಆನಂದವಾಗಿರುತ್ತೆ. ಇದು ನಮ್ಮ ಭಾರತೀಯ ಸಂಸ್ಕೃತಿ, ಹಿಂದೂ ಸನಾತನ ಧರ್ಮ ಇದೆ. ಈ ಧರ್ಮದಲ್ಲಿ ಅಂತಹದ್ದೊಂದು ಅದ್ಭುತವಾದ ಶಕ್ತಿ ಇದೆ ನೋಡಿ. ಒಂದು ಸಣ್ಣದಾದಂಥ ಒಂದು ಪೂಜೆ ಪುನಸ್ಕಾರ ಅಂದರೆ 4 ಜನ ಹೆಣ್ಣುಮಕ್ಕಳ ಮನೆಗೆ ಬಂದು ಹೋಗಿ ಅವರ ಅಷ್ಟೊಂದು ಮಂಗಳ ದ್ರವ್ಯಗಳನ್ನು, ಅರಶಿನ ಕುಂಕುಮವನ್ನು, ತಲೆ ಹೂ ಮುಡಿದು ಹೋದರೆ ಅದರ ಆನಂದವೇ ಬೇರೆ.
ಅದಕ್ಕೆ ಹೆಣ್ಣನ್ನು ಲಕ್ಷ್ಮಿ ಅಂತ ಹೇಳ್ತಾರೆ, ಹೆಣ್ಣನ್ನು ಪ್ರಕೃತಿ ಅಂತ ಹೇಳ್ತಾರೆ, ಹೆಣ್ಣಿಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಕಲ್ಪಿಸ್ತಾರೆ. ಇವತ್ತು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಈ ಪುಟ್ಟ ದೇಗುಲಕ್ಕೆ ಬಂದಿರುವಂಥ ಈ ನನ್ನ ಅಕ್ಕ ತಂಗಿಯರು, ಈ ಒಂದು ವಿಶೇಷವಾಗಿರ್ತಕ್ಕಂಥ ಇವರೆಲ್ಲರ ಒಂದು ಆಗಮನ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನು ತಂದಿದೆ. ನಮಗಂತೂ ಬಹಳ ಸಂತೋಷ ಇದೆ. ಯಾಕೆ ಅಂದರೆ ಏನೇ ಆದರೂ ಆ ವಿಶೇಷತೆ ಇದೆಯಲ್ಲ. ಇನ್ನೊಂದು ಇಲ್ಲಿ ವಿಶೇಷವಾಗಿ ನೋಡ್ಬೋದು, ಒಬ್ಬೊಬ್ಬರುಟ್ಟಂಥ ಸ್ಯಾರಿ ಕಲರ್ಸ್ ಇದೆಯಲ್ಲ, ಈ ಡಿವೆನ್ ಸ್ಟಾರ್ದು ಸ್ಟೋನ್ ಬಗ್ಗೆ ನಾವು ಏನು ಹೇಳ್ತೀವಿ ಅದನ್ನು ಮೀರಿರುವಂಥದ್ದು ಇಲ್ಲಿದೆ. ಯಾಕೆಂದರೆ ನೋಡಿ, ಒಬ್ಬೊಬ್ರು ಉಡುವಾಗ ಸೇರಿ ಅವ್ರು ಮಾತಾಡ್ಕೊಂಡ್ಬಂದ್ರು ಸಹಿತ ಇಂಥದೇ ಸ್ಯಾರಿ ನಾಳೆ ನಾವು ಉಡಬೇಕು ಅಂತ ಅನ್ಕೊಂಡ್ರೆ ಆಗೋದಿಲ್ಲ. ಅದು ಆ ಸೀರೆ ಕಪಾಟನ್ನು ತೆಗೆದ್ರೆ ಅಥವಾ ಬೀರು ತೆಗೆದ್ರೆ ಯಾವುದು ಕಣ್ಣಿಗೆ ರಂಗರಂಗ ಕಾಣುತ್ತೋ ಅದು ಅವತ್ತು ಮಂಗಳಗೌರಿ ಅಲ್ವಮ್ಮ. ಹೆಣ್ಣುಮಕ್ಕಳ ಮನಸ್ಸು ಮಾತ್ರ ಅದು ಹಾಗೆ ಇರಲಿ. ನಾವು ಇನ್ನು ಆ ಕಡೆ ಹೊರಟ್ರೆ ಈ ಕಡೆ ಬರೋದು. ಮೊದಲು ಪಂಚಾಂಗಕ್ಕೆ ಬಂದ್ಬಿಡೋಣ. ಸರ್ವೇಶ್ವರಿಯೇ ನಮಃ, ಸರ್ವದಾಯಿನಿ ನಮಃ, ಸರ್ವತೋಭದ್ರವಾಸಿನಿ ನಮಃ, ಲಲಿತಾಯ ನಮಃ, ದುರ್ಗಾಯ ನಮಃ, ಗಣಪತಿಯೇ ನಮಃ, ಗ್ರಾಮಿಣೇ ನಮಃ, ಗಣಾಧ್ಯಕ್ಷಾಯ ನಮಃ. ಶ್ರೀ ಕ್ರೋಧಿರಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷ 20/8/2024 ಮಂಗಳವಾರ ಪ್ರತಿಪತ್. ಇವತ್ತು ಧನಿಷ್ಠಾ ನಕ್ಷತ್ರ. ನಿನ್ನೆ ಅಷ್ಟೇ ಹುಣ್ಣಿಮೆ ಆಯಿತು. ಇವತ್ತಿನಿಂದ ಕೃಷ್ಣ ಪಕ್ಷ ಪ್ರಾರಂಭ ಆಯಿತು. 15 ದಿವಸ ಶುಕ್ಲ ಪಕ್ಷ, ಅದಾದ ನಂತರ ಬರ್ತಕ್ಕಂಥದ್ದು ಕೃಷ್ಣ ಪಕ್ಷ. ನಿನ್ನೆ ಹುಣ್ಣಿಮೆ ಆದ್ದರಿಂದ ಇವತ್ತು ಪ್ರಾರಂಭಿಕವಾಗಿ ನಾವು ಪ್ರತಿಪತ್ತಲ್ಲಿದ್ದೀವಿ. ಜೊತೆಗೆ ಇವತ್ತು ಧನಿಷ್ಠಾ ನಕ್ಷತ್ರ. ಧನಿಷ್ಠಾ ನಕ್ಷತ್ರ ಇದು ಅಗ್ನಿ ನಕ್ಷತ್ರವಾದರೂ ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಮಂಗಳಗೌರಿ ಅನುಷ್ಠಾನ ಇರತಕ್ಕಂಥದ್ದು. ಜೊತೆಗೆ ಇವತ್ತು ಗಾಯತ್ರಿ ಪ್ರತಿಪತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ನಿನ್ನೆ ರಕ್ಷಾಬಂಧನದ ಹಬ್ಬ. ರಕ್ಷಾಬಂಧನ ಇಡೀ ರಾಜ್ಯ ದೇಶದಲ್ಲೇ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂಚಲನ ಮೂಡಿಸಿದೆ. ಹೇಗೆ ಅಕ್ಕ ತಂಗಿಯರು ಅಣ್ಣಂದರಿಗೆ, ಅಣ್ಣ ತಮ್ಮಂದಿರಿಗೆ ಒಂದು ರಾಖಿಯನ್ನು ಕಟ್ಟುವಂಥದ್ದು ಅಥವಾ ರಕ್ಷೆಯನ್ನು ಕಟ್ತಕ್ಕಂಥದ್ದು ಅಥವಾ ಅವರ ಒಂದು ಯಶಸ್ಸಿಗಾಗಿ ಒಂದು ಆಶೀರ್ವಾದ ಮಾಡ್ತಕ್ಕಂಥದ್ದು ಒಂದು ಭಾಗ. ಇನ್ನು ಅಣ್ಣ ತಮ್ಮಂದಿರ ಕಡೆಯಿಂದ ಅಕ್ಕ ತಂಗಿಯರಿಗೆ ಅವರಿಗೆ ಕೊಡುವಂತಹ ಒಂದಷ್ಟು ಏನೋ ಒಂದು ಅವರ ಸಮಾಧಾನ ತೃಪ್ತಿಯಾಗಿ, ಹಿಂದೆಲ್ಲ ಚಾಕ್ಲೇಟ್ ಉಪಪ್ರೂವ್ಮೆಂಟ್ ಇತ್ತು. ಇವತ್ತು ಚಾಕ್ಲೇಟ್ ಉಪಪ್ರೂವ್ಮೆಂಟ್ ಕೊಟ್ಟರೆ ರಾಖಿ ಬರಲ್ಲ. ಇವತ್ತು ರಾಖಿ ಕಟ್ಟುವಂಥ ಹೆಣ್ಣುಮಕ್ಕಳು ಮುಂದೆ ಬಂದಾಗ ಅವರಿಗೆ ಒಂದಿಷ್ಟು ಕನಕಾಂಬರನೋ ಅಥವಾ ಏನು ಹೇಳ್ತಾರೆ 500 ರೂಪಾಯಿ ನೋಟು ಯಾವುದೋ ಇದ್ದಲ್ಲ ಬಣ್ಣ, ಈಗೆಲ್ಲ ಫೋನ್ ಪೇ ಮತ್ತು ಗೂಗಲ್ ಪೇ ಸ್ಕ್ಯಾನರ್ ಹೀಗೆ ಹೋಗಿದೆ. ಇರಲಿ, ಏನೇ ಆದರೂ ಆ ಬಾಂಧವ್ಯ ಇದೆಯಲ್ಲ, ಹಳ್ಳಿಗಳ ಕಡೆ ಆ ಸೊಗಡು ನುಡಿಸ್ಕೊಂಡಿರ್ತಕ್ಕಂಥ ತಾಯಂದಿರಿದ್ದಾರಲ್ಲ, ಅದು ಮೆಚ್ಚುವಂತಹದ್ದು. ಏನೇ ಆದರೂ ಈ ಬಾಂಧವ್ಯ, ಈ ಪ್ರೀತಿ ವಿಶ್ವಾಸ, ಆ ಸಿಹಿ ತಿಂಡಿಯನ್ನು ಮಾಡ್ಕೊಂಬಂದು ಅಣ್ಣ ತಮ್ಮಂದಿರು ಕೊಡುವಂಥದ್ದು, ಇದು ಈ ಸಂಪ್ರದಾಯ ಇದು ಹೀಗೆ ಮುಂದುವರಿಬೇಕು. ಆ ಮುಂದುವರೆದ್ರೇ ಅದು ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಇನ್ನು ಗಾಯತ್ರಿ ಪ್ರತಿಪತ್ತಿ ಇವತ್ತು. ನಿನ್ನೆ ರಕ್ಷಾಬಂಧನ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಉಪಕರ್ಮ. ನಿನ್ನೆ ಉಪಕರ್ಮ ಆದಮೇಲೆ ಇವತ್ತು ಗಾಯತ್ರಿ ಪ್ರತಿಪತ್ತಿ. ಇವತ್ತು ಗಾಯತ್ರಿ ದೇವಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಆರಾಧನೆ ಮಾಡಿ ದೇವಿಯ ಆಶೀರ್ವಾದ ಪಡಿತಕ್ಕಂಥದ್ದು, ಮಂಗಳಗೌರಿ ಪೂಜಾ ಅನುಷ್ಠಾನ ಇರತಕ್ಕಂಥದ್ದು. ಇದೆಲ್ಲದರ ಮಧ್ಯದಲ್ಲಿ ವಿಶ್ವಮಾತೆ ಗೋಮಾತೆಯ ಆರಾಧನೆ ಸಹಿತ ಈ ಶುಭ ದಿನ ಇದೆ. ಮಂಗಳವಾರ ಬಂತು ಅಂದರೆ ಇಷ್ಟೆಲ್ಲ ವೈಶಿಷ್ಟ್ಯತೆ ವಿಶೇಷತೆ ಇದೆ. ಇದೆಲ್ಲದರ ಮಧ್ಯದಲ್ಲಿ ಮನೆ ಮುಂಭಾಗ ಸಾರಿಸಬೇಕು, ಗೂಡಿಸಬೇಕು, ರಂಗೋಲಿ ಹಾಕಬೇಕು, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ತುಳಸಿ ಅನುಷ್ಠಾನ ಮಾಡಬೇಕು. ಬರ್ತಕ್ಕಂಥ ತಾಯಂದರು ಹೆಣ್ಣು ಮಕ್ಕಳಿಗೆ ಇಷ್ಟು ಅರಿಶಿನ ಕುಂಕುಮ ಕೊಡಬೇಕು. ನಿಮಗೆ ಜನ್ಮ ಕೊಟ್ಟಂಥ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು. ಯಾವತ್ತೂ ಮಂಗಳಗೌರಿ ಅನುಷ್ಠಾನದಲ್ಲಿ ಪ್ರಮುಖ ಸ್ಥಾನ ಇರ್ತಕ್ಕಂತಹದ್ದೇ ಜನ್ಮದಾತರು. ಯಾವ ತಾಯಿ ಗರ್ಭದಲ್ಲಿ ನಾವು ಹುಟ್ಟಿದ್ದೀವೋ ಆ ತಾಯಿಯ ಋಣವನ್ನು ಹರಿಸ್ಕೊಳ್ಳೋದಕ್ಕೆ ಮಂಗಳಗೌರಿ ದಿವಸ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು ಅಂತ ಶಾಸ್ತ್ರಗಳು ಸಾರಿ ಸಾರಿ ಹೇಳುತ್ತೆ. ಹಾಗಾಗಿ ಇವತ್ತು ತಾಯಿ ಆಶೀರ್ವಾದ ನೀವೆಲ್ಲರೂ ಪಡೆಯುವಂತಹ ದಿನ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೈಕ್ ಎಲ್ಲಿದೆ? ನನ್ನ ಹತ್ರ ಇದೆಯಾ? ನನ್ನ ಪಕ್ಕದಲ್ಲೇ ಇದೆ. ಹಾಗಾಗಿ ಮೊದಲು ಹೆಣ್ಣುಮಕ್ಕಳು ಭಾಳ ದೂರ ಬಾರದಿಂದ ಬಂದಿರೋರೆಲ್ಲ ಒಬ್ಬೊಬ್ಬರು ಒಂದೊಂದು ಭಾಗದಿಂದ ಬಂದಿರೋದ್ರಿಂದ ಅವ್ರನ್ನೊಂದಿಷ್ಟು ಮಾತಾಡಿಸಿ ನಂತರ ನಾವು ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಇದು ನಿಮ್ಮಿಂದ ಪ್ರಾರಂಭ ಆಗಲಿ. ತಮ್ಮ ಹೆಸರು, ತಾವೆಲ್ಲಿಂದ ಬಂದಿದ್ದೀರಿ? ನಾನು ಪವಿತ್ರ ಅಂತ ಎಲೆಕ್ಟ್ರಾನ್ ಸಿಟಿಯಿಂದ ಬಂದಿದ್ದೀನಿ. ತುಂಬ ಸಂತೋಷ. ಕೈಯಲ್ಲಿ ತಟ್ಟೆ, ಅಕ್ಷತೆ, ಒಂದು ರಾಖಿ ಬೇರೆ ತಂದಿದ್ದೀರಿ. ಹೌದು, ಇವತ್ತು ಕಟ್ಟಿ ರಾಖಿ ಹಬ್ಬ ಅಲ್ಲ ಇವತ್ತು, ಅದಕ್ಕೆ ನಿಮ್ಗೊಂದು ಕಟ್ಟೋಗೋಣ ಅಂತ ಅಲ್ಲಿಂದ ಬಂದಿದ್ದೀವಿ ಸರ್. ತುಂಬ ಸಂತೋಷ. ನೋಡಿ ಆ ಬಾಂಧವ್ಯ. ನಿಮ್ಮ ನೇಟಿವ್ ಯಾವುದು? ನಾವು ಬಂದು ಮಂಡ್ಯ. ಮಂಡ್ಯನಾ? ಮಂಡ್ಯ ಭಾಷೆ ಪರಿಪಕ್ವವಾಗಿಲ್ವಲ್ಲ. ಮಂಡ್ಯ ಕಡೆ ಭಾಷೆನೇ ಬೇರೆ ಆಗುತ್ತೆ. ಅದನ್ನ ಬಿಟ್ಟು ಬಹುಶಃ ಮಂಡ್ಯನ ಬಿಟ್ಟು ತುಂಬ ದಿವಸ ಆಯ್ತಾ ನೀವು ಈ ಭಾಗಕ್ಕೆ ಬಂದು? 15 ವರ್ಷ ಆಯ್ತು. ಹಾಗಾಗಿ ನೀವು ಮಂಡ್ಯನೂ ಅಲ್ಲ, ಬೆಂಗಳೂರು ಅಲ್ಲ. ಮಂಡ್ಯದ ಹತ್ರ ನೆಡ್ಗಾಟ ಅಂತ ಆ ಊರಿಂದ. ಒಳ್ಳೇದಾಗ್ಲಿ. ಮಂಡ್ಯದಲ್ಲೂ ನಮ್ಮ ಅಭಿಮಾನಿಗಳು, ನಮ್ಮ ಭಕ್ತರು ತುಂಬಾ ಜನ ಇದ್ದಾರೆ. ನಾವು ಮಂಡ್ಯ ನೆಡ್ಗಾಟದ ಹತ್ರ ಕದ್ಲರು ಅಂತ. ಒಳ್ಳೇದಾಗ್ಲಿ. ಅಲ್ಲಿ ಕೊಡಿ. ನಮಸ್ತೆ ಗುರುಜಿ. ಹೇಳಮ್ಮ. ನಾ ಮಾಲತಿ ಅಂತ. ನಮ್ದು ಮೈಕಿನ ಸ್ವಲ್ಪ ಹತ್ರ ಯಾಕೆ ನೀವು ಸ್ವಲ್ಪ ಮೆತ್ತಗೆ ಮಾತಾಡ್ತಾ ಇದ್ದೀರಲ್ಲ. ಚಂದಾಪುರದಿಂದ ಬಂದಿದ್ದೇನೆ. ನಮ್ಮೂರು, ಅಮ್ಮ ಊರು ಶಿವಮೊಗ್ಗ, ಕೊಪ್ಪ. ಶಿವಮೊಗ್ಗದ ಹತ್ರ ಕೊಪ್ಪ.
ಚಿಕ್ಕಮಗಳೂರು. ಅಲ್ಲಿಂದ ಮುಂದಕ್ಕೆ ಶೃಂಗೇರಿ ಅಲ್ವಾ? ಶೃಂಗೇರಿ ಹತ್ರ ಆಗುತ್ತೆ. ಕೊಪ್ಪ ಜೋಯಿಸರು ಅಂತಿದ್ರು, ಬಹಳ ಫೇಮಸ್ ಅವರು. ನಾನು ಒಂದ್ಸತಿ ಕೊಪ್ಪಗೆ ಬಂದಿದ್ದೆ, ಬಂದು ಆ ಜೋಯಿಸರನ್ನ ದರ್ಶನ ಮಾಡಿದ್ದೆ, ಮಾತಾಡಿದ್ದೆ ನಾನು. ನನಗೆ ಬಹಳ ತೃಪ್ತಿ. ಅವರಲ್ಲಿ ಅಂತಹ ಒಂದು ಅದ್ಭುತವಾದ ವಿದ್ಯೆ ಇತ್ತು, ಅಷ್ಟು ಶಕ್ತಿ ಇತ್ತು. ಹಾಗಾಗಿ ಕೊಪ್ಪಗೆ ಬಂದೆ. ಮತ್ತೆ ನಿಮ್ಮ ಕೊಪ್ಪ ಹತ್ರನೇ ಒಂದು ಗಣಪತಿ ಯಾವುದು ಕಮಂಡ್ಲ ಗಣಪತಿ ಅಂತೇನೋ ಆನೆ ಇರುತ್ತೆ, ಗಣಪತಿ ಆನೆ ಗಣಪತಿ ಅಂತಾನೆ. ಮತ್ತೆ ಕಮಂಡ್ಲ ನೀರು ಉಗ್ತಾ ಇರುತ್ತಲ್ಲ ಗಣಪತಿ, ಅದ್ಯಾವುದು ಅಲ್ಲಿ ಆ ಭಾಗದಲ್ಲೇ ಬರುತ್ತೆ ಅಂತಾರಲ್ಲ? ಅದು ತೀರ್ಥಹಳ್ಳಿ ಸೈಡ್ ಬರುತ್ತೆ. ಆ ಕಡೆ ಬರುತ್ತೆ. ಹಾಂ, ಒಳ್ಳೇದಾಗಲಿ, ತುಂಬ ಸಂತೋಷ. ಕೊಡಿ. ನನ್ನ ಹೆಸರು ಶೋಭಾ ಅಂತ. ನಾನು ಎಲೆಕ್ಟ್ರಾನಿಕ್ ಸಿಟಿ ತೀರ್ಪಾಳ್ಯದಿಂದ ಬಂದಿದ್ದೀನಿ. ಹಾಂ. ತಮ್ಮ ನೇಟಿವ್ ಅಲ್ಲೇ ಇರೋದಾ? ನೇಟಿವ್ ತೀರ್ಥಹಳ್ಳಿ ಸ್ವಾಮಿ ನಮ್ಮದು. ನೋಡಿ, ಎಲ್ಲಿಂದ ಎಲ್ಲೆಲ್ಲಿಗೆ ನದಿ ಎಲ್ಲಿ ಹುಟ್ಟಿ ಎಲ್ಲಿ ಸೇರಿ ಎಲ್ಲಿ ಸಮುದ್ರ ಸೇರುತ್ತೋ. ಈಗ ನಿಮ್ಮ ಮನೆಯವರ ಜೀವನೋಪಾಯಕ್ಕೆ ಬೆಂಗಳೂರಲ್ಲಿ ಜೀವನ, ಹಾಗೆ ನೀವು ತೀರ್ಥಹಳ್ಳಿಲಿ ಹುಟ್ಟಿದ್ರು, ಶಿವಮೊಗ್ಗ ಹುಟ್ಟಿದ್ರು, ಮಂಡ್ಯ ಹುಟ್ಟಿದ್ರು, ಎಲ್ಲವರು ಯಜಮಾನರಲ್ಲಿ ಇರ್ತಾರೋ ಅಲ್ಲೇ. ಹೆಣ್ಣು ತಾನಿರುವ ತನಕ, ಅಂದರೆ ತನ್ನ ತವರು ಮನೇಲಿ ಇರೋ ತನಕ ತನ್ನ ಸಾಮ್ರಾಜ್ಯ. ಅದಾದಮೇಲೆ ಗಂಡ ಎಲ್ಲಿದ್ದರೆ ಅಲ್ಲಿ ಗಂಟು ಮುಟ್ಟೆ ಕಟ್ಟಬೇಕು. ಇದು ನಮ್ಮ ಈ ಭಾರತೀಯ ಸಂಸ್ಕೃತಿ, ಇದು ಸಂಪ್ರದಾಯ, ಇದೇ ಕರೆಕ್ಟು. ಇದನ್ನು ಹೊರತುಪಡಿಸಿ ಬಂದು ಮದುವೆ ಆದ ಸ್ವಲ್ಪ 1 ತಿಂಗಳು 2 ತಿಂಗಳಲ್ಲಿ ಸೂಟ್ ಕೇಸು ಬ್ಯಾಗು ಎಲ್ಲ ರೆಡಿ ಮಾಡ್ಕೊಂಡು ನಡಿ ನಮ್ಮ ಅಮ್ಮನ ಮನೆಗೆ ಹೋಗೋಣ, ಅಥವಾ ಅಲ್ಲೆಲ್ಲೋ ಮಾಡ್ಕೊಳ್ಳೋಣ, ಅಥವಾ ನಾನು ಹೇಳ್ದಂಗೆ ಕೇಳೋಣ ಅನ್ನೋ ಮಾತನಾಡಿಬಿಟ್ರೆ ಅದು ಸಂಸಾರ ಆಗೋದೇ ಇಲ್ಲ. ಇರಲಿ, ಒಳ್ಳೆಯದಾಗಲಿ. ಇನ್ನು ನಿಮ್ಮಲ್ಲಿರುವಂತಹ ಒಂದಷ್ಟು ಒಳ್ಳೆಯ ಗುಣಗಳಿಗೆ ಇನ್ನಷ್ಟು ಅದನ್ನು ಕಲಿತು ಅಭ್ಯಾಸ ಮಾಡಿ ಮತ್ತಷ್ಟು ಜನಗಳ ಜೀವನದಲ್ಲಿ ಅದು ಬೆಳಕಾಗಿ ನಿಲ್ಲಿ ಅಂತ ನಾನು ದೇವರನ್ನು ಪ್ರಾರ್ಥಿಸ್ತೇನೆ. ಈಗ ಕೊಡಿ, ಮೈಕ್ ಕೊಡಿ. ಪ್ರಿಯಾಂಕ್ ಕೊಡಪ್ಪ, ಮಾತಾಡಲಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಎಂಚೋಲ್ಲರು. ನಾನೇ ಎಂಚೋಲ್ಲರ್ ಅಂತ ಕೇಳ್ಬಿಟ್ಟೆ. ಯಾನ್ ಆರಾಮ್ ಇರು. ನಾನು ಆರಾಮ್, ಅಷ್ಟೇ ಹೇಳ್ಬೋದು. ಈ ಸತಿ ನೆಕ್ಸ್ಟ್ ಮಂಗಳೂರು ಕಡೆ ಕಾರ್ಯಕ್ರಮಕ್ಕೆ ಬಂದಾಗ ಕನಿಷ್ಠ ಪಕ್ಷ ಒಂದು ಕಾಲಡಿಯಷ್ಟು ಉದ್ದಕ್ಕಾದ್ರೂ ನಾನು ತುಳು ಮಾತಾಡೋದು ಕಲ್ತ್ಕೊತೀನಿ. ಸರಿ. ಈಗೆಲ್ಲ ಒಂದು ಅರ್ಧ ಇಂಚಿಗೆ ಇದ್ದೀನೇನು, ಇನ್ನೊಂದಷ್ಟು ಬರ್ತೇನೆ. ಹಾಗೆ ಸರಿ, ಹೇಳಮ್ಮ. ಹೆಸರು ಪ್ರಿಯದರ್ಶಿನಿ, ಮಂಗಳೂರಿಂದ ಬಂದಿದ್ದೇನೆ. ಮಂಗಳಗೌರಿ ವ್ರತಾನುಷ್ಠಾನಕ್ಕಾಗಿ ಮಾಡಿ. ಹಾಗೆ ಈ ಬಾರಿ ಇಲ್ಲಿಂದ ಹೊರಟ ಮೇಲೆ ಕಟೀಲು ದುರ್ಗಾ ಪರಮೇಶ್ವರಿ ತಾಯಿ ಸಾನ್ನಿಧ್ಯಕ್ಕೆ ಹೋಗಿ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ, ಆ ತಾಯಿ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಒಂದು ಪ್ರಾರ್ಥನೆ ಮಾಡಿ. ಅದು ಮಾಡಿದ್ರೆ ನಮಗೆ ಸಮಾಧಾನ. ಒಳ್ಳೆಯದಾಗಲಿ. ಹೇಳು, ಮಾಡ್ತೀನಿ. ಇಲ್ಲ ಏನೇನು ಹೇಳು. ಮೈಕ್ ಕೈಲಿ ಕೊಟ್ಟರೆ ಸುಮ್ಮನೆ ಮೈಕ್ ಇಟ್ಕೊಂಡ್ರೆ ಶಾಕ್ ಹೊಡಿಯುತ್ತಾ? ಮೈಕು ಹತ್ತಿರದಲ್ಲಿ ಇಟ್ಕೊಂಡು ಮಾತಾಡಬೇಕು. ಕರ್ನಾಟಕದ ಎಲ್ಲ ಜನತೆಗೂ ಕೂಡ ನಮ್ಮ ಊರಲ್ಲಿರುವಂಥ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ವಿಶೇಷವಾದಂಥ ಪೂಜೆ ಸಲ್ಲಿಸಿ ನಮ್ಮೆಲ್ಲರಿಗೂ ಕೂಡ ಒಳ್ಳೆದಾಗಲಿ ಅಂತ ಹಾರೈಸ್ತೇನೆ. ನಿನ್ನ ಭಾಷೆಯಲ್ಲೇ ಮಾತಾಡು, ನಿನ್ನ ತುಳು ಭಾಷೆಯಲ್ಲಿ ಮಾತಾಡಿ. ಯಾಕೆಂದರೆ ನನ್ನ ಅಭಿಮಾನಿಗಳು ಮಂಗಳೂರು ಇದ್ದಾರಲ್ಲ, ಮಂಗಳೂರು, ಉಡುಪಿ, ಕುಂದಾಪುರ, ಭಟ್ಕಳ, ನೀನು ಹೇಳೋದ್ರಿಂದ ಅವ್ರಿಗೊಂದು ತೃಪ್ತಿ ಆಗುತ್ತೆ. ಓ, ನಮ್ಮೂರಿನ ಭಾಷೆ ಬರ್ತದೆ. ಈ ಮಾತೃಭಾಷೆ ಅಂತಿದೆಯಲ್ಲ, ಈ ತಾಯ್ನಾಡಿನ ಭಾಷೆ, ಆ ಭಾಷೆಗೆ ಅಂಥ ಅದ್ಭುತವಾದ ಶಕ್ತಿ ಇದೆ. ಈ ಕನ್ನಡದ ಕಂಪು, ನಾನು ಆದಿ ಕೈಲಾಶಕ್ಕೆ ಹೊರಟಾಗ ಅಲ್ಲೊಂದಿಬ್ಬರು ಕನ್ನಡದವ್ರು ಸಿಕ್ಕಿದ್ರು. ಅವ್ರು ನೋಡಿ ಇಲ್ಲಿಂದ ಹೋಗಿ ಅಲ್ಲಿ ಜೀವನ ಮಾಡ್ತಿದ್ರು ಆದಿ ಕೈಲಾಶಲ್ಲಿ. ನಾನು ಕನ್ನಡ ಮಾತಾಡಿದ ತಕ್ಷಣ ಅವರು ಓಡಿ ಬಂದರು ನನ್ನ ಹತ್ರ, ನೀವು ಕನ್ನಡದವರ ಗುರುಗಳೇ ಅಂತ. ಹೌದು, ಕನ್ನಡ ಅಂದ ತಕ್ಷಣ ಭಾಳ ಸಂತೋಷ. ಪುನಃ ನಾನು ಆದಿ ಕೈಲಾಶ ಶಿವ ಸಾನ್ನಿಧ್ಯವನ್ನು ದರ್ಶನ ಮಾಡಿ ಅಲ್ಲಿಂದ ಆಚೆ ಬರೋ ತನಕ ಅವ್ರು ನಾನು ಬಿಡಲಿಲ್ಲ. ನೀವು ಕಾಫಿ ಕುಡಿತೀರಾ, ಟೀ ಕುಡಿತೀರಾ, ನಮ್ಮ ಕಡೆ ಭಾಗದ ವಿಶೇಷ ಇಲ್ಲಿಂದ ವಿಶೇಷ ಮಾಡಿಕೊಡ್ತೀವಿ, ತಿಂತೀರಾ, ಅದೆಲ್ಲ ಆತ್ಮೀಯತೆ. ಹಾಗೆ ನೀನು ತುಳುವಲ್ಲಿ 2 ಮಾತಾಡಿದ್ರೆ ನಿಮ್ಮ ಭಾಗ. ಕರ್ನಾಟಕದ ಪೂರಾ ಜನತೆಗಳ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆಶೀರ್ವಾದ ಉಪ್ಪಡು ಅಂಚನೆ ಪೂಜೆನ ಸಲ್ಲಿಸವೆ ಬಂದು ಶುಭ ಹಾರೈಸುವೆ. ಸಂತೋಷ. ಪಕ್ಕದಲ್ಲಿ ನಮಸ್ತೆ ಗುರುಜಿ. ಹೇಳಮ್ಮ. ನಾನು ಮಂಗಳೂರಿಂದ ಬಂದಿದ್ದೇನೆ. ಓ, ನನ್ನ ಹೆಸರು ಆಶಾ ಸರಿ ಅಂತ. ಹೋಯ್ತು. ನನ್ನ ಹೆಸರು ಆಶಾ ಅಂತ. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ತುಂಬ ಸಂತೋಷ. ಮಂಗಳೂರಲ್ಲಿ ಎಲ್ಲಿದ್ದೀರಿ? ಬಜ್ಪೆ ವಿಮಾನ ನಿಲ್ದಾಣ ಹತ್ತಿರನೇ, ಏರ್ಪೋರ್ಟ್ ಹತ್ತಿರನೇ. ಓಹೋ, ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಕೊಡಿ. ನಮಸ್ಕಾರ ಗುರುಜಿ. ನಮಸ್ತೆ. ನಾನು ಕವಿತಾ ಮಲ್ಲಗೌಟ್ ಅಂತ ಚಂದಾಪುರದಿಂದ ಬಂದಿದ್ದೇವೆ. ನಾವೆಲ್ಲ ಹಿಂದೂ ಜನಜಾಗೃತಿ ಸಮಿತಿಯಿಂದ ಬಂದಿದ್ದೇವೆ. ಓ, ನಾನು ಅಂದ್ಕೊಂಡೆ ನಿಮ್ಮಗಳೆಲ್ಲ ನೋಡಿದಾಗ ಇದು ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ ಅಂತ ತಿಳಿದಿದ್ದೆ ನಾನು. ಗುರುಗಳ ಕೃಪಾಶೀರ್ವಾದದಿಂದ ಮತ್ತು ಸಂತರು ಗುರುಗಳ ಎಲ್ಲ ಕೃಪೆಯಿಂದ ಸಮಿತಿ ಈಗ ಕಳೆದ 21 ವರ್ಷದಿಂದ ಸಮಾಜದಲ್ಲಿ ರಾಷ್ಟ್ರದ ಬಗ್ಗೆ, ಧರ್ಮದ ಬಗ್ಗೆ ಕಾರ್ಯವನ್ನು ಮಾಡ್ತಾ ಇದೆ, ಪ್ರಬೋಧನೆಯನ್ನು ಮಾಡ್ತಾ ಇದೆ. ಈಗ ಮುಖ್ಯವಾಗಿ ನಮಗೆ ಹಬ್ಬದ ಬಗ್ಗೆ ನೀವು ಹೇಳಿದ್ರಿ. ಇವತ್ತು ವರಮಹಾಲಕ್ಷ್ಮಿ ವ್ರತವನ್ನು ಹೇಗೆ ಆಚರಣೆ ಮಾಡಬೇಕು,
ಮಾಡಬೇಕು ಅಂತ ಹೇಳಿ. ಈ ರೀತಿಯಾಗಿ ಪ್ರತಿಯೊಂದು ಹಬ್ಬ ಹರಿದಿನ ಮತ್ತು ಉತ್ಸವಗಳನ್ನು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಮ್ಮ ಋಷಿಮುನಿಗಳೇನು ಹೇಳ್ಕೊಟ್ಟಿದ್ದಾರಲ್ಲ ಆ ರೀತಿಯಾಗಿ ನಾವು ಪ್ರತಿಯೊಬ್ಬರು ಆಚರಣೆ ಮಾಡೋದ್ರಿಂದ 85% ಎಲ್ಲ ಪ್ರಶ್ನೆಗಳಿಗೆ ನಮಗೆ ಉತ್ತರಗಳು ಸಿಗ್ತದೆ. ಸೊ ಅದಕ್ಕೆ ಹಿಂದೂ ಜನಜಾಗೃತಿ ಸಮಿತಿಯಿಂದ ಸಮಾಜದಲ್ಲಿ ಕರ್ನಾಟಕ ರಾಜ್ಯದಲ್ಲಿ 300ಕ್ಕೂ ಹೆಚ್ಚು ಜಾಗದಲ್ಲಿ ಪ್ರತಿ ವಾರಕ್ಕೆ 1 ಗಂಟೆ ಧರ್ಮದ ಬಗ್ಗೆ ಶಿಕ್ಷಣವನ್ನು ಹೇಳ್ಕೊಡಲಾಗ್ತದೆ. ಮುಖ್ಯವಾಗಿ ಯಾಕಂದರೆ ಬೇಕು ಇವತ್ತಿನ ಸಮಾಜಕ್ಕೆ, ಇವತ್ತಿನ ಹೆಂಗಳೆಯರು, ಅದರಲ್ಲೂ ನೀವು ಮಾತೃಶಕ್ತಿಯರು ನೀವೇನೇ ನಿಂತು ಆ ಕೆಲಸ ಮಾಡೋದಕ್ಕೆ ಬಂದಾಗ ಅದು ಇನ್ನಷ್ಟು ಮುಂದಿನ ಹಂತದಲ್ಲಿ ಅದು ಬೆಳಕಿಗೆ ಬರುತ್ತದೆ, ಹೆಚ್ಚಾಗುತ್ತೆ. ಹೌದು ಗುರುಜಿ. ಸಂತೋಷ. ಅದಕ್ಕೆ ಈಗ ಕುಂಕುಮ ಯಾಕೆ ಹಚ್ಚಬೇಕು, ವಿಶೇಷವಾಗಿ ಕುಂಕುಮವನ್ನು ಹಚ್ಚೋದು ನೋಡಿದರೆ ಕುಂಕುಮದಿಂದ ನಮಗೆ ಆಜ್ಞಾಚಕ್ರದಿಂದ ದುರ್ಗಾದೇವಿ ಶಕ್ತಿ ನಮಗೆ ಸಿಗುತ್ತೆ. ಅದಕ್ಕೆ ಹೆಣ್ಮಕ್ಳು ಕೆಂಪು ಕುಂಕುಮವನ್ನು ಗೋಲಾಕಾರದಲ್ಲಿ ನಾವೆಲ್ಲ ಕುಂಕುಮವನ್ನು ಹಚ್ಚುವಂಥದ್ದು. ಅದೇ ರೀತಿ ಪುರುಷರು ತಿಲಕವನ್ನು ಹಚ್ಚೋದ್ರಿಂದ ಅವ್ರಿಗೆ ಶಿವನ ತತ್ವ ಹೇಗೆ ಸಿಗುತ್ತೆ. ಹೀಗೆ ಪ್ರತಿಯೊಂದು ಧರ್ಮದ ಬಗ್ಗೆ ಆಚರಣೆ ಮಾಡುವಂಥ ಕೃತಿಯನ್ನು ಉಚಿತವಾಗಿ ಧರ್ಮದ ಬಗ್ಗೆ ಶಿಕ್ಷಣವನ್ನು ಇಡೀ ಕರ್ನಾಟಕದಲ್ಲಿ ಹೇಳಲಾಗುತ್ತೆ. ನಿಮ್ಮ ಕೈಲಿದ್ದಂಥ ಅರಿಶಿನ ಕುಂಕುಮದ ಅಕ್ಷತೆ ಮತ್ತು ಆ ಸಿಂಧೂರ, ಅದರ ಜೊತೆಗೆ ರಕ್ಷೆ ಬೇರೆ ತಂದಿದ್ದೀರಿ. ಸಾಮಾನ್ಯಕ್ಕೆ ಇದೆಲ್ಲವೂ ಹೇಗೆ ಬರುತ್ತೆ ಅಂದರೆ ಒಂದು ಸಂಪ್ರದಾಯಬದ್ಧವಾದಂತಹ ಕುಟುಂಬಗಳಿಂದಲೇ ಬರಬೇಕು. ಆ ಕುಟುಂಬ ಅಟ್ಲೀಸ್ಟ್ ಆ ಕುಟುಂಬದ ಬಗ್ಗೆ ಅರಿವಿಲ್ಲದ ಅಂದಾಗ ನಿಮ್ಮಂಥ ತಾಯಂದರು ಒಂದು 4-6 ಜನ ಒಂದೊಂದು ಸಮಿತಿ ಅಂತ ಮಾಡಿ, ಅಲ್ಲೇ ಒಂದು ಸಂಘಟನೆ ಅಂತ ಮಾಡಿ, ಅಲ್ಲಿ ಇದರ ಧರ್ಮ ಪ್ರಚಾರ ಅಂತ ಮಾಡಿದಾಗ ಎಲ್ಲರಲ್ಲೂ ಆ ಜನಜಾಗೃತಿ ಆಗುತ್ತೆ. ತುಂಬ ಸಂತೋಷ. ನಿಮ್ಮ ಕಾಯಕ ಮತ್ತು ನಿಮ್ಮ ತಂಡದ ಕಾಯಕ ಇದು ಮೆಚ್ಚುವಂಥದ್ದು. ಇದು ಹೀಗೆ ನಡೀಲಿ, ಇನ್ನಷ್ಟು ಅಭಿವೃದ್ಧಿ ಆಗಲಿ, ಇನ್ನಷ್ಟು ನಮ್ಮ ಭಾರತ ಕಂಡ ಭಾರತ ಮಾತೆ ಆ ತಾಯಿಯ ಆಶೀರ್ವಾದದಿಂದ ಇನ್ನಷ್ಟು ಚೆನ್ನಾಗಿ ನಡೀಲಿ, ಒಳ್ಳೇದಾಗಲಿ, ಶುಭವಾಗಲಿ. ತಮ್ಮ ಹೆಸರು ಏನು ಹೇಳಿಲ್ಲ? ಕವಿತಾ ಮಲ್ಲಗೌಡ್ರ ಅಂತ. ಮತ್ತು ಮುಖ್ಯ ಅಂದರೆ ದೇವಿ ಕೈಯಲ್ಲಿ ಹೇಗೆ ನಾವು ಒಂದು ಮಾತ್ರ ಆಶೀರ್ವಾದ ಕೈ ನೋಡ್ತೇವೆ, ಉಳಿದ ಎಲ್ಲ ಕೈಗಳಲ್ಲಿ ಶಸ್ತ್ರಗಳಿರುತ್ತದೆ. ಇವತ್ತು ಪ್ರತಿಯೊಬ್ಬ ಹೆಣ್ಮಕ್ಳಲ್ಲಿ ಆ ಒಂದು ಶೌರ್ಯವನ್ನು ಜಾಗೃತಿ ಮಾಡೋದು ತುಂಬ ಅವಶ್ಯಕತೆ ಇದೆ. ಅದಕ್ಕೆ ಮೊನ್ನೆ ನಡೆದಂತಹ ಘಟನೆ ನೋಡಿದ್ರೆ ಹೊಟ್ಟೆಯಲ್ಲಿ ಬೆಂಕಿ ಬೀಳುತ್ತೆ. ಹೆಣ್ಣುಮಕ್ಳಿಗೆ ಜನ್ಮ ಕೊಟ್ಟು ಹೆಣ್ಣುಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂತ ಕಳಿಸಿದಾಗ ವಿದ್ಯೆ ಹೇಳ್ಕೊಡ್ತಕ್ಕಂಥ ಗುರುಗಳನ್ನ ನೀಚರಾಗಿ ರಾಕ್ಷಸರಾಗಿಬಿಟ್ರೆ, ಆ ಮಕ್ಕಳ ಜೀವನ ಅಧೋಗತಿ ಆಗಿಬಿಟ್ರೆ, ಅವಳನ್ನವಳು ಆತ್ಮರಕ್ಷಣೆ ಮಾಡ್ಕೊಳ್ಳೋಕೆ ಆಗದಂಥ ಪರಿಸ್ಥಿತಿ ಹೋಗ್ತಿದೆಯಲ್ಲ. ಹೆಣ್ಣಿಗೆ ಸ್ವತಂತ್ರ ಸಿಕ್ಕಾದರೂ ಸಹಿತ ಅವಳು ಎಲ್ಲದರಲ್ಲೂ ಸಂಭಾಗಿಯಾಗಿದ್ದಾಳೆ, ಆದರೆ ಅವಳನ್ನ ರಕ್ಷಣೆ ಮಾಡ್ಕೊಳ್ಳೋದ್ರೆ ಎಲ್ಲೋ ಒಂದು ಕಡೆ ಹಿಂದೆ ಉಳಿದ್ಬಿಟ್ಲಲ್ಲ ಅನ್ನೋ ಬಾಧೆ ನಮಗಾಗುತ್ತೆ. ಅದಕ್ಕೆ ಸಮಿತಿ ಕಡೆಯಿಂದ ಕೂಡ ನಾವು ಸಂರಕ್ಷಣಾ ಪ್ರಶಿಕ್ಷಣ ವರ್ಗವನ್ನು ಉಚಿತವಾಗಿ ತಗೊಳ್ತೀವಿ ಗುರುಜಿ. ಎಲ್ಲ ಯುವಕರಲ್ಲಿ ಯುವತಿಯರಲ್ಲಿ ಈಗ ಲಾಠಿ ಇರ್ಬೋದು, ನಾನ್ಚಾಕು ಇರ್ಬೋದು, ಅದರಿಂದ ಸ್ವತಃ ನಮ್ಮದು ಹೇಗೆ ರಕ್ಷಣೆ ಮಾಡಬೇಕು ಅದ್ರ ಬಗ್ಗೆ ಕೂಡ ಇಡೀ ಭಾರತಾದ್ಯಂತ ಉಚಿತವಾಗಿ ವಾರಕ್ಕೆ 1 ಗಂಟೆ ನಾವು ಪ್ರಶಿಕ್ಷಣವನ್ನು ತಗೊಳ್ತೇವೆ. ಇದರಲ್ಲಿ ಕೂಡ ಎಲ್ಲರೂ ಅದರದ್ದು ಲಾಭವನ್ನು ತಗೊಳ್ಬೋದು. ಮತ್ತು ಮಕ್ಕಳಿಗೆ ಸುಸಂಸ್ಕಾರ, ರಾಮಾಯಣ, ಮಹಾಭಾರತ ಇದ್ರ ಬಗ್ಗೆ ಹೇಳ್ಕೊಡುವಂಥದ್ದು. ಈ ರೀತಿಯಾಗಿ ಸಮಿತಿ ಯುವಕರಿಗೆ, ಮಹಿಳೆಯರಿಗೆ, ಪುರುಷರಿಗೆ ಎಲ್ಲ ಕ್ಷೇತ್ರದಲ್ಲಿ ಕೂಡ ರಾಷ್ಟ್ರ ರಕ್ಷಣೆ, ಧರ್ಮ ಜಾಗೃತಿ ಕಾರ್ಯವನ್ನು ಮಾಡ್ತಾ ಇದೆ ಗುರುಜಿ. ತುಂಬ ಸಂತೋಷ. ಇನ್ನೂ ಹೆಚ್ಚು ನಡೀಲಿ, ಇನ್ನೂ ಜನಜಾಗೃತಿ ಆಗಲಿ, ಧರ್ಮ ಉಳಿರಿ, ಒಂದು ಸಂಸ್ಕೃತಿ ಸಂಪ್ರದಾಯಬದ್ಧವಾದಂಥ ಜೀವನ ಬರಲಿ. ಎಲ್ಲಕ್ಕಿಂತ ಮುಖ್ಯವಾಗಿ ತಾವಿಷ್ಟೆಲ್ಲ ಹೇಳಿದ್ರಿಂದ ನನ್ನ ಮನದಾಸೆ, ನನ್ನ ಮನಸ್ಸಲ್ಲಿರುವಂಥ ಒಂದು ಕೋರಿಕೆ ನಿಮ್ಮದೇ ಇಡ್ತೇನೆ. ಎಲ್ಲ ಶಾಲಾ ಕಾಲೇಜುಗಳ ಕಡೆನೂ ಹೊರಟು ಆ ಹೆಣ್ಣುಮಕ್ಕಳಿಗೆ ಸಮವಸ್ತ್ರವನ್ನು ಸಾಧ್ಯವಾದಷ್ಟು ಮೈತುಂಬ ಬಟ್ಟೆ ಹಾಕಿಸೋದನ್ನು, ಇದನ್ನು ಯಾಕೆಂದರೆ ನಾನೊಬ್ಬ ಗಂಡಸಾಗಿ ನಾನು ಮಾತಾಡೋದಕ್ಕೆ ನನ್ನ ಧ್ವನಿ ಎಲ್ಲೋ ಒಂದು ಕಡೆ ಅದು ಮೊಟಕುಗೊಳಿಸ್ಕೊಳ್ಳೋ ಥರ ಆಗ್ತಾಯಿದೆ. ಆದರೆ ಹೆಣ್ಣುಮಕ್ಕಳು ತಾಯಂದರು ನೀವು ಹೇಳಿದ್ರಲ್ಲ, ಅವ್ರನ್ನ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ನಾವು ಇಷ್ಟೆಲ್ಲ ಶಸ್ತ್ರಾಭ್ಯಾಸ ಮಾಡಿಸ್ತಾ ಇದ್ದೀವಿ, ಅವ್ರಿಗೆ ಬೇಕಾದಂಥ ಅಭ್ಯಾಸ ಕ್ರಮ ವಿದ್ಯಾಭ್ಯಾಸ ಕೊಡ್ತೀವಿ ಅಂತ. ಇದನ್ನು ಮೀರಿರೋದು ಶಾಲೆಗಳಿಗೆ ನೀವೇ ಒಂದಷ್ಟು ಜನ ಹೆಣ್ಣುಮಕ್ಕಳು ಹೋಗಿ ಪ್ರತಿ ಶಾಲೆಗಳಿಗೂ ಹೋಗಿ ಹೆಣ್ಣುಮಕ್ಕಳಿಗೆ ಸಮವಸ್ತ್ರ ಕರೆಕ್ಟಾಗಿದೆಯಾ, ಮೈತುಂಬ ಬಟ್ಟೆ ಹಾಕಿಸ್ತಾ ಇದ್ದೀರಾ, ಇದನ್ನು ನೋಡಿ ಒಂದು ಧ್ವನಿ ಎತ್ತಿ ಮಾತಾಡಿ. ನಿಮ್ಮ ಹಿಂದೆ ನಾನು ಇದ್ದೇನೆ. ಒಳ್ಳೆಯದು. ಈಗ ರಾಖಿ ಕಟ್ಟಿಬಿಡಿ. ಯಾಕೆಂದರೆ ರಾಖಿ ನೋಡಿದಾಗ ಹಾಗೆ ನಿಧಾನಕ್ಕೆ ಸ್ವಲ್ಪ ಈ ಕಡೆ ಬನ್ನಿ. ಹಾಕಿ ಭಗವತಿ ಶ್ರೀ ರಾಜರಾಜೇಶ್ವರಿ. ಒಳ್ಳೆಯದು. ರಾಖಿ ಕಚ್ಕೊಂಡ್ಮೇಲೆ ಏನಾದರೂ ಟ್ಯಾಕ್ಸ್ ಕೊಡಬೇಕು ಅಂತಾರೆ. ಏನು ಮಾಡೋದು, ನಾವು ಬೆಳಗ್ಗೆ ನೇರ ಪ್ರಸಾದಕ್ಕೆ ಬರ್ಬೇಕಾದ್ರೆ ಮನೆಯಿಂದ ಜೋಬಿಯಲ್ಲಿ ಏನು ಕಾಸಿಟ್ಟು ಕಳಿಸಿಲ್ವಲ್ಲ. ಆದರೂ ನನ್ನ ಆಶೀರ್ವಾದ ನಿಮಗಿರುತ್ತೆ. ಒಳ್ಳೆಯದಾಗಲಿ. ಭಗವತಿ ಮಹಾಲಕ್ಷ್ಮಿ ರಾಜರಾಜೇಶ್ವರಿ ಒಳ್ಳೆಯದಾಗಲಿ. ದೇವರು ಚೆನ್ನಾಗಿದ್ದಾಗಿ ಮಂಗಳಗೌರಿ ದಿವಸ ಬಂದಿದ್ದೀರಿ, ಹಾಗಾಗಿ ಕೂತ್ಕೊಳ್ಳಿ, ತಾಯಿ ಅನುಷ್ಠಾನ ಮಾಡೋಣ. ಲಲಿತಾ ರಾಜರಾಜೇಶ್ವರಿ ಅನುಗ್ರಹ ಪ್ರಸಾದ ಸಿದ್ಧಿರಸ್ತು. ನಿಮಗೊಳ್ಳೆಯದಾಗಲಿ. ನೀವು ಶ್ರೀನಿವಾಸ ಶರ್ಮ ಅವರು ಕಟ್ಬೋದು. ಕೂತ್ಕೊಳ್ಳಿಮ್ಮ, ಹಾಗೆ ಕೂತ್ಕೊಳ್ಳಿ, ಅಲ್ಲೇ ಇರಲಿ, ಹಾಗೆ ಕೂತ್ಕೊಳ್ಳಿ. ಅದೇ ನಾನು ಕಳಿಸ್ತೀನಿ, ಅವ್ರಿಗಲ್ಲೇ ಇದೆ, ತಗೊಳ್ಳಿಪ್ಪ. ಕೂತ್ಕೊಂಡು
ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂಕಾರಾಸನಗರ್ಭಿದಾಂ ನರಸಿಕಾಂ ಸೌಂ ಕ್ಲೀಂ ಕಲಾಂ ಬಿಭ್ರತೀಂ ಸವರ್ಣಾಂ ವರದಾನೀಂ ಚ ಪ್ರಸದಾಂ ದೌತಾಂ ತವೇತ್ರೋಜ್ವಲಾಂ ವಂದೇ ಪುಸ್ತಕಭಾಸಮಂ ಶಿಬಿರಾಂ ಸದ್ಭೂಷಿತಾಂ ಉಜ್ವಲಾಂ ವಾಂ ಗೌರೀಂ ತ್ರಿಪುರಾಂ ಪರಾತ್ಮಕಾಂ ಶ್ರೀಚಕ್ರ ಸಂಚಾರಣೀಂ. ಪ್ರಿಯ ಶ್ರೀನಿವಾಸ್ ಕಡೆಯಿಂದ ನಿಮಗೆ ಬರೋದಕ್ಕಿಲ್ಲ, ನಿನ್ನ ಕಡೆಯಿಂದಲೇ ಶ್ರೀನಿವಾಸಂಗೆ ಏನಾದ್ರು ಕೊಟ್ಬಿಡಮ್ಮ. ಅಕ್ಕ ತಮ್ಮನಿಗೆ ಕೊಟ್ಟರು, ತಮ್ಮ ಅಕ್ಕನಿಗೆ ಕೊಟ್ಟರು ಒಂದೇ ಆಗುತ್ತೆ. ಅಕೌಂಟ್ ಅಲ್ಲೇ ಹೋಗ್ಬೇಕು. ಬ್ಯಾಗ್ ನೋಡಿ ಎಲ್ಲ ಹೇಗೇನೆ ಲೈವ್ ನೇರ ಪ್ರಸಾರದಿಂದ ಬ್ಯಾಗ್ ಹೊರಗಡೆ ಇಟ್ಟಿದ್ದೀನಿ, ನನ್ನ ಪಾಕೆಟ್ ದುಡ್ಡು ಇಟ್ಟು ಕಳಿಸಿಲ್ಲ ನಮ್ಮ ಮನೆಯವರು. ನಾನೇನು ಮಾಡೋದು? ಆಯ್ತು, ಒಳ್ಳೇದಾಗಲಿ ಒಳ್ಳೇದಾಗಲಿ. ಮಹಾಗಣಪತಿ ಅನುಗ್ರಹ ಪ್ರಸಾದ ಸಿದ್ಧಿರಸ್ತು. ಲಲಿತಾ ರಾಜರಾಜೇಶ್ವರಿ ಲಕ್ಷ್ಮೀನಾರಾಯಣ. ಸರ್ವೇಶ್ವರಿ ಮಹಾಪ್ರಸಾದ ಸಿದ್ಧಿರಸ್ತು. ಇವತ್ತು ಬಹಳ ನಿಜಕ್ಕೂ ಅರ್ಥಗರ್ಭಿತವಾಯಿತು. ಯಾಕೆಂದರೆ ನಮ್ಮ ನೇರ ಪ್ರಸಾರ ಸಮಯದಲ್ಲಿ ತಾವು ನಮಗೆ ರಾಖಿ ಕಟ್ಟಿದ್ದೀರಿ, ಒಂದು ಬಾಂಧವ್ಯವನ್ನು ಬೆಸೆದಿದ್ದೀರಿ. ಅಕ್ಕ ತಂಗಿಯರ, ಅಣ್ಣ ತಮ್ಮಂದಿರ ಈ ವಿಶೇಷವಾಗಿರ್ತಕ್ಕಂಥ ರಾಖಿಯ ಹಬ್ಬ ಇದು ಅರ್ಥಪೂರ್ಣವಾದಂಥದ್ದಾಗಲಿ, ಇಡೀ ಭರತಖಂಡ ಇದನ್ನು ಆಚರಿಸುವಂಥದ್ದಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಹೆಂಗಳೆಯರ ಪರಿಚಯ ಎಲ್ಲವೂ ಕೂಡ ಬಹಳ ಅದ್ಭುತವಾಗಿ ಆಯಿತು ಅಂತ ಹೇಳ್ಬೋದು. ಇನ್ನು ಈಗ ತಾಯಿಯ ಪೂಜಾನುಷ್ಠಾನವನ್ನು ಕೂಡ ಪ್ರಾರಂಭ ಮಾಡ್ತಕ್ಕಂಥ ಸಮಯ, ಮತ್ತಷ್ಟು ಮಾಹಿತಿಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ. ಗುರುಗಳೇ, ಇನ್ನು ಈಗ ಏನು ತಿಳಿಸ್ಕೊಡ್ತೀರಿ? ಬಹಳ ಮುಖ್ಯವಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಈ 16 ವರ್ಷ 9th ಮತ್ತು SLC 9ನೇ ತರಗತಿ SLCಗೆ ಬಂದಿರತಕ್ಕಂಥವ್ರು, ಇನ್ನು ಫಸ್ಟ್ PU ಮತ್ತು ಸೆಕೆಂಡ್ PU, ಈ ಒಂದು ಫಸ್ಟ್ PU ಸೆಕೆಂಡ್ PU ಆಗಿರಲಿ ಅಥವಾ 11, 12ನೇ ಕ್ಲಾಸ್ ಆಗಿರಲಿ, 9th ಪ್ರಾರಂಭದಿಂದ ನೋಡಿ 9ನೇ ಕ್ಲಾಸಿಂದ 12ರವರೆಗೂ ಅಥವಾ 9, 10 SLC ಆದ ಮೇಲೆ ಫಸ್ಟ್ PU ಸೆಕೆಂಡ್ PU ಈ ಭಾಗದಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳ ಮನಸ್ಸು ಹುಚ್ಚೆದ್ದು ಕುಣಿತಾ ಇದೆ. ಬಹುಶಃ ಈ ನಿಮ್ಮ ಆನಂದ್ ಗುರೂಜಿಯವರ ಈ ಜ್ಯೋತಿಷ್ಯ ಕ್ರಮದಲ್ಲಿ ಒಂದಷ್ಟು ವಿಚಾರಗಳು ತಿಳ್ಕೊಳ್ಬೇಕು ಅಂತ ಬರುವಂಥ ತಾಯಂದಿರು, ಅಕ್ಕ ತಂಗಿಯರು, ಅವರ ಕುಟುಂಬದಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳ ವರ್ತನೆಗಳು, ಆ ತಾಯಂದಿರು ಬಂದು ಕಣ್ಣೀರು ಹಾಕುವಂಥ ರೀತಿ ನೋಡ್ತಾ ಇದ್ದರೆ ಮನಸ್ಸಿಗೆ ಭಾಳ ನೋವು ಕೊಡ್ತಾ ಇದೆ. 8 ಬರೀ 8ನೇ ಕ್ಲಾಸ್ ಓದೋರು 9ನೇ ಕ್ಲಾಸಿಗೆ ಬಂದವರು SLCಗೆ ಬರ್ತಕ್ಕಂಥವ್ರು. ಇನ್ನು ಫಸ್ಟ್ PU ಸೆಕೆಂಡ್ PU ಅಂದರೆ ಅದೊಂದು ಅವ್ರದ್ದು ನೆಕ್ಸ್ಟ್ ಲೆವೆಲಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ. ಈ ಸಮಯದಲ್ಲಿ ಹೆಣ್ಣು ಮಕ್ಕಳನ್ನು ಬಹಳ ಜಾಗೃತರಾಗಿ ನೋಡ್ಕೊಳ್ಬೇಕಾಗಿದೆ. ಆದರೆ ಬರೀ ಒಂದು ಕೈಯಿಂದ ಶಬ್ದ ಬರುವಂಥದ್ದಲ್ಲ, ಹೆಣ್ಣಾಗಲಿ ಗಂಡಾಗಲಿ ಇಬ್ಬರೂ ಕೆಡುವಂಥದ್ದೇ. ಈ ಕಡೆ ಗಂಡು ಮಕ್ಕಳು ಕೆಡ್ತಾರೆ, ಹೆಣ್ಮಕ್ಳು ಕೆಡ್ತಾರೆ. ಗಂಡು ಮಕ್ಕಳು ಕೆಡ್ತಾರೆ, ಹೆಣ್ಮಕ್ಳು ಕೆಡ್ತಾರೆ ಅಂದರೆ ಆ ಕೆಡುವಂತಹ ದೃಷ್ಟಿಗಳಿದೆಯಲ್ಲ ಅದು ಪ್ರತ್ಯೇಕವಾಗಿದ್ದರೆ ಸಂತೋಷ, ಅದು ಕೆಟ್ಟರೂ ಪರವಾಗಿಲ್ಲ. ಯಾಕೆ ಅಂದರೆ ಅದಾದಮೇಲೆ ಹೇಗೋ ಬುದ್ಧಿವಂತರಾಗ್ತಾರೆ ಅನ್ಬೋದು. ಆದರೆ 2 ಕೈ ಜೋಡಿಸಿ ಚಪ್ಪಾಳೆ ಶಬ್ದ ಬಂದ ಹಾಗೆ ಆ ಇಬ್ಬರ ಮನಸ್ಸು ಒಂದು ಕಡೆ ಸೇರಿ ತಮ್ಮ ಸುಂದರವಾದಂಥ ಜೀವನವನ್ನು ಹಾಳು ಮಾಡ್ಕೊಳ್ತಿದ್ದಾರಲ್ಲ, ಆ ಬಾಲ್ಯದಲ್ಲೇ ಅವರು ಬೇರೊಂದು ಕಡೆ ನಡೀತಿದ್ದಾರಲ್ಲ, ಇದು ನಿಜಕ್ಕೂ ದೊಡ್ಡ ಮಾರಕ. ಇದು ಎಷ್ಟೋ ಜನ ಮನೆಗಳಲ್ಲಿ ತಂದೆ ತಾಯಂದರು ಕಣ್ಣೀರು ಹಾಕ್ತಿದ್ದಾರೆ. ಮಕ್ಕಳಿಗೆ ವಿಷ ಹಾಕಬೇಕಾ ಅಥವಾ ನಾವು ವಿಷ ತೊಗೋಬೇಕಾ? ನೋಡಿ, ಮಕ್ಕಳಿಗೆ ವಿಷ ಹಾಕಬೇಕಾ ನಾವು ವಿಷ ತೊಗೋಬೇಕಾ ಅನ್ನೋ ಚಿಂತನೆ ತಂದೆ ತಾಯಿದಾಗ ಹೋಗ್ತಾ ಇದೆ. ಇಂತಹ ಪರಿಸ್ಥಿತಿಗೆ ಬಂದಾಗ ಇವರಿಗೆ ಅರಿವು ಮತ್ತು ಅವರಿಗೆ ಜ್ಞಾನದ ಕೊರತೆ ಇದೆ ಅಂತ ಸಾರಿ ಹೇಳಬಹುದು. ಅದಕ್ಕಾಗಿ ಇವತ್ತು ಬಹುಶಃ ನಿಮ್ಮ ಸಂಸ್ಥೆಗಳು ಈ ಥರ ಎಲ್ಲ ನೀವು ಮಾಡ್ತಿರೋದು ತುಂಬ ಶ್ಲಾಘನೀಯ. ಇದು ನಾ ಹೇಳೋದು 8, 9, 10 ಫಸ್ಟ್ PU ಸೆಕೆಂಡ್ PU ಇಂತಹ ಮಕ್ಕಳಿದ್ದರೆ ಆ ಮಕ್ಕಳ ತಮ್ಮ ರಕ್ಷಣೆ ಹೇಗೆ, ತಮ್ಮ ಜೀವನ ಹೇಗೆ ಮತ್ತು ಜೀವನದ ಬಹಳ ಅಮೂಲ್ಯವಾಗಿರುವಂಥ ಪಾಠವನ್ನು ಹೆಣ್ಣು ಮಕ್ಕಳಿಗಷ್ಟೇ ಅಲ್ಲ ಗಂಡು ಮಕ್ಕಳಿಗಷ್ಟೇ ಅಲ್ಲ ಇಬ್ಬರನ್ನೂ ಕೂಡಿಸಿ ಪಾಠ ಮಾಡಬೇಕು. ಇದಕ್ಕೆ ಜೊತೆಗೆ ಆ ತಂದೆ ತಾಯಿ ಶ್ರಮ, ತಮ್ಮ ಜೀವನೋಪಾಯಕ್ಕಾಗಿ ಹೊರಗಡೆ ದುಡಿಲಿಕ್ಕೆ ಹೋಗ್ತಾರೆ, ಮಕ್ಕಳು ಶಾಲೆಗೆ ಹೋಗಿ ಬರ್ತಾರೆ ಅಂತ ತಿಳ್ಕೊಂಡ್ರೆ ಅವ್ರು ನಡೀತಿರ್ತಕ್ಕಂಥ ದಾರಿ, ಅವ್ರ ಹುಚ್ಚು ಮನಸ್ಸು, ಅವ್ರ ಮನಸ್ಸಿದೆಯಲ್ಲ. ಕೆಲವು ಹೆಣ್ಣುಮಕ್ಕಳು, ಆ ವಯಸ್ಸಿನ ಹೆಣ್ಣುಮಕ್ಕಳು ನನ್ನ ಹತ್ರ ಅವ್ರ ತಂದೆ ತಾಯಿ ಬಂದು ಕೂಡಿಸಿ ನಿಂತು ಮಾತಾಡಿಸುವಾಗ ಅವರ ಛಲದ ಆ ದೃಷ್ಟಿಯ ಒಂದು ಆ ದಿಟ್ಟದನದ ಮಾತಿದೆಯಲ್ಲ, ಅಬ್ಬಾ ನನ್ನ ಹೊಟ್ಟೆಲಂಥ ಮಕ್ಕಳಿದ್ರೆ 4 ಕಪಾಳಕ್ಕೆ ಹೊಡೆದು ಬಿಡಬೇಕು ಅನಿಸುತ್ತೆ. ನಾವು ಅಷ್ಟು ಪಾಠ ಹೇಳಿದ್ರು ನನಗೆ ಅವನೇ ಬೇಕು. ಇದನ್ನು ಮೀರಿ ನೆಕ್ಸ್ಟ್ ಲೆವೆಲಲ್ಲಿ ಇನ್ನೊಂದು ಚಿಂತನೆ ಇದೆ. ನಾನು ಈ ವೇದಿಕೆಯಲ್ಲಿ ಹೇಳುವಂಥ ಮಾತು ಆಗೋದಿಲ್ಲ ಅದು. ಆದರೆ ಒಂದು ಧರ್ಮದ ಹೆಣ್ಣುಮಕ್ಕಳನ್ನು ತುಂಬ ಟಾರ್ಗೆಟ್ ಮಾಡಿ ಆ ಹೆಣ್ಣುಮಕ್ಕಳ ಮನಸ್ಸು ಹುಚ್ಚೆದ್ದು ಕುಣಿಸಿ ನನಗೆ ಅಪ್ಪ ಬೇಡ, ಅಮ್ಮ ಬೇಡ, ಅಣ್ಣ ತಮ್ಮಂದರು ಬೇಡ, ನಾನು ಹುಟ್ಟಿದ ಮನೆ ಬೇಡ, ನನಗೆ ಯಾರೂ ಬೇಡ, ನೀನೊಬ್ಬನೇ ಸರ್ವಸ್ವ ಅಂತ ಹೋಗುವಂಥ ಹುಚ್ಚು ಮನಸ್ಸು ಎಬ್ಬಿಸ್ತಾ ಇದೆಯಲ್ಲ, ಇದು ನಿಜಕ್ಕೂ ಹೊಟ್ಟೆಯಲ್ಲಿ ಬೆಂಕಿ ಬೀಳುವಂಥದ್ದು. ಯಾರ ಮನೆ ಮಕ್ಕಳಾದ್ರೇನು, ಆ ಮಕ್ಕಳ ಮುಂದಿನ ಬದುಕೇನು, ಅದು ಆ ವಯಸ್ಸಲ್ಲ ಕಿಚ್ಚು ಬರಬೇಕಾದ್ರೆ ಅವರು ಕೊಡುವಂಥ ಆಹಾರ ಪದ್ಧತಿನ,
ಅಥವಾ ಅವರು ತೋರಿಸುವ ಆಸೆಗಳ ಅಥವಾ ಅವ್ರಿಗೆ ಹೊಸ ಪ್ರಪಂಚಕ್ಕೆ ಕಾಲಿಡಿಸುವಂಥ ರೀತಿನ, ಇದೆಲ್ಲ ಹೊಟ್ಟೆ ತುಂಬ ದೊಡ್ಡ ಸಂಕಟ ಆಗುತ್ತೆ. ಹೇಳಿದ್ನಲ್ಲ, ಈ ವೇದಿಕೆಯಲ್ಲಿ ಕೆಲವು ನಾನು ಮಾತಾಡಬಾರ್ದು ಅಂತ, ಆದರೂ ನನ್ನ ಹೊಟ್ಟೆ ಬಾಧೆ ತಡಿಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನನ್ನ ಕನಿಷ್ಠ ಪಕ್ಷ ಒಂದು ತಿಂಗಳಲ್ಲಿ 4 ರಿಂದ 5 ಜನ ಅಂತಹ ಕುಟುಂಬಗಳು ಆ ಮಕ್ಕಳನ್ನು ಕರ್ಕೊಂಡು ಬರ್ತಾರೆ ನನ್ನ ಹತ್ರ. ಆ ಮಕ್ಕಳ ಆಕ್ರಂದನ, ಆ ತಂದೆ ತಾಯಿ ಆ ನೋವಿದೆಯಲ್ಲ, ಓ ಅಂತ ಅಳ್ತಾರೆ. ಯಾತಕ್ಕಾಗ್ತಿದೆ ಈ ಥರ? ಮಕ್ಕಳ ಯಶಸ್ಸಿಗಾಗಿ ಕಷ್ಟಪಟ್ಟು ದುಡಿಯೋದಕ್ಕೆ ಅಂತ ದುಡಿದು ತಂದೆ ತಾಯಿ ಬೆಳಿಗ್ಗೆ ಆಚೆಗೆ ಹೊರಟು ಅವ್ರು ಸಂಪಾದನೆ ಮಾಡ್ಕೊಂಬಂದು ಮಕ್ಕಳ ಯಶಸ್ಸು, ಮಕ್ಕಳ ವಿದ್ಯಾಭ್ಯಾಸ ಕೊಡಬೇಕು, ಅವ್ರು ಒಳ್ಳೆ ಬಟ್ಟೆ ಕೊಡಬೇಕು, ಅವ್ರು ಬೇಕು ಬೇಡ ನೋಡಬೇಕು, ಅವ್ರ ಮೊಬೈಲ್ ಕರೆನ್ಸಿ ಹಾಕ್ಸ್ಬೇಕು, ಅವ್ರು ಒಳ್ಳೆ ಮೊಬೈಲ್ ತೆಕ್ಕೊಡಬೇಕು. ಇಷ್ಟೆಲ್ಲ ಹುಚ್ಚು ಆಸೆಗಳನ್ನು ಇಟ್ಕೊಂಡು ಹುಚ್ಚು ಬಾಧೆ ತೊಗೊಂಡು ರಾತ್ರಿ ಅಂದಿರ ಹಗಲಂದಿರ ದುಡಿಲಿಕ್ಕೆ ತಂದೆ ತಾಯಿ ಆಚೆಗೆ ಹೋಗೋದು. ಇವರಿಗೆ ಬೇಕಾದ ಸುಖ ಸಂತೋಷ ಕೊಡ್ತಾರಲ್ಲ, ಮನೆಯಲ್ಲಿ ಈ ಥರ ದಾರಿ ತಪ್ಪಿ ನನಗೆ ಅವನೇ ಬೇಕು, ಅವನಿಲ್ದಿದ್ದರೆ ಪ್ರಪಂಚನೇ ಇಲ್ಲ. ಒಂದು ಹೆಣ್ಣುಮಗಳು ಆಡ್ತಾಳೆ ಮಾತನ್ನು, ಆಕೆ ಆಡಿದ ಮಾತನ್ನು ನಾನು ಇಲ್ಲಿ ಆಡಲಬಾರ್ದು. ಅವಳು ಅಷ್ಟು ದಿಡ್ಡತನವಾಗಿ ಹೇಳ್ತಾಳೆ, ನಮ್ಮಲ್ಲೆಲ್ಲ ಪುರುಷರು ಅವರಲ್ಲೇ ಪುರುಷರು ಅಂತಾಳೆ. ಅವಳು ವಯಸ್ಸೆಷ್ಟು? ಇನ್ನು 16 ರಿಂದ 17 ವರ್ಷ. ಅಂದರೆ ಅವನು ಅಷ್ಟು ಹುಚ್ಚಿಡಿಸ್ತಾನೆ ಅಂದರೆ ಏನು ಆ ಮಾತಿಗೆ ಅರ್ಥ? ಇದು ತುಂಬ ತಡಿಲಿಕ್ಕೆ ಆಗದಂಥ ನೋವಿದೆ. ಇದು ನಾನು ಇವತ್ತು ಇಷ್ಟು ದಿವಸ ನಾನು ಗರ್ಭದಲ್ಲಿ ಇಟ್ಕೊಂಡು ಅದುವಿದ್ದೆ. ಇವತ್ತು ನೀವೆಲ್ಲ ಈ ಪ್ರೊಫೆಷನ್ ಇದರಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂದ್ರಲ್ಲ, ನಿಮ್ಮಂಥ ಅಕ್ಕ ತಂಗಿರ ಮುಂದೆ ನನ್ನ ಬಾಧೆ ನಾನು ತೋಡ್ಕೊಂಡಿದ್ದೇನೆ. ಯಾಕೆಂದರೆ ನಾವು ಎಷ್ಟು ಪಾಠ ಹೇಳ್ಬೋದು ಅಷ್ಟೇ ಹೇಳ್ಬೋದು, ಅದನ್ನು ದಾಟಿ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೆ ಆ ತಂದೆ ತಾಯಿ ಅಷ್ಟು ನೋವು ಪಡ್ತಾ ಇದ್ದಾರೆ. ಇದು ತಪ್ಪಬೇಕು, ಇದು ಹೋಗಬೇಕು. ಕನಿಷ್ಠ ಪಕ್ಷ ಅವರಲ್ಲಿರ್ತಕ್ಕಂತಹ ಮೌಲ್ಯಗಳನ್ನು ಸ್ವಲ್ಪ ತಿಳ್ಕೊಳ್ಬೇಕು. ಇದು ಆಗ್ತಾ ಇಲ್ಲ. ಇದಕ್ಕಾಗಿ ನಿಮ್ಮೆಲ್ಲರ ಈ ಒಂದು ಪ್ರಯತ್ನ, ಈ ಒಂದು ನಡೆ, ಇದು ಮೆಚ್ಚುವಂಥದ್ದು. ಯಾಕೆಂದರೆ ಒಂದು ಅನುಭವವಾಗಿ ನಿಮ್ಮ ಹೊಟ್ಟೆಯಲ್ಲೂ ಮಕ್ಕಳಿದ್ದು ಆ ಮಕ್ಕಳನ್ನು ಹೇಗೆ ಸರಿದಾರಿ ತರಬೇಕು, ಇನ್ನೊಬ್ಬರ ಮನೆ ಮಕ್ಕಳನ್ನು ಹೇಗೆ ದಾರಿ ತರಬೇಕು ಅನ್ನೋ ಚಿಂತನೆ ಮಾಡ್ತಾ ಇದ್ದೀರಲ್ಲ, ಇದು ತುಂಬ ನೆಕ್ಸ್ಟ್ ಲೆವೆಲ್. ಇದಕ್ಕೆ ಯಾರೂ ನಿಮಗೆ ಸ್ಯಾಲ್ರಿ ಇಲ್ಲ, ನಿಮಗೆ ಯಾರೂ ಅದಕ್ಕೆ ಸಪೋರ್ಟ್ ಮಾಡೋರಿಲ್ಲ. ಅದಕ್ಕೆ ಓಡಾಡೋದಕ್ಕೆ ನಿಮ್ಮ ಖರ್ಚು ವೆಚ್ಚ ಹೇಗೆ ಸಿಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಆದರೆ ಒಂದು ಸಂತೋಷ ಏನಂದರೆ, ತುಂಬ ದೊಡ್ಡದಾದಂಥ ಜವಾಬ್ದಾರಿ ಹೊತ್ತಿದ್ದೀರಲ್ಲ, ದೇವರು ನಿಮಗೆ ಒಳ್ಳೆಯ ಆರೋಗ್ಯ ಕೊಡಲಿ, ಒಳ್ಳೆಯ ಯಶಸ್ಸು ಕೊಡಲಿ, ಒಳ್ಳೆಯ ಒಂದು ಮನಸ್ಥಿತಿ ಕೊಡಲಿ. ಯಾಕೆಂದರೆ ನನ್ನ ಮನೆ ಮಕ್ಕಳಾದರೂ ಒಂದೇ, ಇನ್ನೊಬ್ಬರ ಮನೆ ಮಕ್ಕಳಾದರೂ ಒಂದೇ. ಆ ಮಕ್ಕಳನ್ನು ಸರಿ ದಾರಿ ತರಬೇಕು. ಆದರೆ 8, 9, 10, 11, 12 ಈ 11, 12 ಈಗ ಬಂದಿರೋವಂಥವೇ ಇದು. ಆದರೆ ಫಸ್ಟ್ PU ಸೆಕೆಂಡ್ PU ಅನ್ನೋದು ಹಿಂದಿನಿಂದ ಬಂದಿರೋಂಥದ್ದು. ಈ ಫಸ್ಟ್ PU ಸೆಕೆಂಡ್ PU ಒಂದು ಆಗೋ ತನಕ ಮಕ್ಕಳನ್ನು ಜೋಪಾನ ಮಾಡಲೇಬೇಕು ನಾವು. ಅಲ್ಲಿ ಮಾಡಿದ್ರೆ ಅವರ ಜೀವನ ಅಮೂಲ್ಯವಾಗುತ್ತೆ. ನೋಡಿ, ಸೆಕೆಂಡ್ PU ಆದಮೇಲೆ ದಾರಿ ತಪ್ಪೋದು ತುಂಬ ಕಡಿಮೆ. ಆದರೆ ಸೆಕೆಂಡ್ PU ಒಳಗಡೆ ದಾರಿ ತಪ್ಪಿಡ್ತಾರೆ. ದಾರಿ ತಪ್ತಾರೆ ಅಂದರೆ ಯಾವ ಮಟ್ಟಕ್ಕೆ? ಮನೆ ಬೇಡ, ಮಠ ಬೇಡ, ಅಪ್ಪ ಬೇಡ, ಅಮ್ಮ ಬೇಡ, ನನಗೆ ಅಣ್ಣ ತಮ್ಮಂದ್ರೆ ಬೇಡ, ಯಾರೂ ಬೇಡ. ನನ್ನ ಬದುಕಲ್ಲಿ ನಾನು ಬದುಕಿದ್ರೆ ಸಾಕು, ನನಗೆ ಆ ಸುಖ ಸಂತೋಷ ಸಿಕ್ಕಿದ್ರೆ ಸಾಕು, ನಾನು ಹೋಗಿ ಅಲ್ಲಿ ಏನೋ ಅಂತ ಗಲ್ಲಿ ತಿನ್ಕೊಂಬಂದ್ಬಿಟ್ರೆ ಸಾಕು, ಈ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಹಾಳಾದ್ದು ಮೊಬೈಲು. ಎರಡನೇದು, ತಂದೆ ತಾಯಿ ತನ್ನ ಮಕ್ಕಳು ಹೀಗೆ ಕಾಣಬೇಕು ಅಂತ ಅವ್ರಿಗೆ ಹಾಕ್ಸ್ತಾ ಇದ್ದಿರಲ್ಲ ಬಟ್ಟೆ, ನೀಚು ಬಟ್ಟೆ, ಅವ್ರ ತೊಡೆ ಮೇಲೆ ಬಟ್ಟೆ ತೆಕ್ಕೊಡೋದು, ಅವ್ರಿಗೆ ಇಲ್ಲದ ಡಿಸೈನ್ ಬಟ್ಟೆಗಳು ಹಾಕ್ಸೋವಂಥದ್ದು. ನನ್ನ ಮಕ್ಕಳು ನನ್ನ ಕಣ್ಣಿಗೆ ಚೆನ್ನಾಗಿ ಕಾಣಬೇಕು ಅಂತ ನಮ್ಮನ್ನು ಆಲೂಗಡ್ಡೆ ಮಧ್ಯದಲ್ಲಿ ನೋಡಿಸಿ, ಅದನ್ನು ಅಲ್ಲಿ ನೋಡಿ ನೀವು ಅದನ್ನು ಹೊರತುಪಡಿಸಿ ವಸಲು ದಾಟೋದಕ್ಕೆ ದಾರಿ ಮಾಡಿಕೊಟ್ರಲ್ಲ. ನನ್ನ ಮಗು ರೋಡಲ್ಲಿ ಓಡಾಡ್ತಾ ಇದ್ದರೆ ಚೆನ್ನಾಗಿ ಕಾಣಬೇಕು, ಇಷ್ಟುದ್ದ ಬಟ್ಟೆ ಹಾಕ್ಕೊಂಡು ಬೀದಿಯಲ್ಲಿ ಓಡಾಡ್ತಾ ಇದ್ದರೆ ನನಗೆ ಆನಂದಿಸಬೇಕು. ಅದು ಯಾರು? ಜನ್ಮ ಕೊಟ್ಟು ತಂದೆ ತಾಯಿ ಅಪೇಕ್ಷೆನ ಅದು? ಅಥವಾ ಮನೇಲಿ ತಂದೆ ತಾಯಿ ಆದಂಥವ್ರು ನೀವು ನ್ಯಾಯವಾದಂಥ ಬಟ್ಟೆಗಳು ಹಾಕ್ತಾ ಇದ್ದೀರಾ? ನೀವು ನಿಮ್ಮ ಮಕ್ಕಳಿಗೆ ಆ ಒಂದು ವಸ್ತ್ರಗಳನ್ನು, ವಸ್ತ್ರದ ಬಗ್ಗೆ, ವಸ್ತ್ರ ಸಂಹಿತೆ ಬಗ್ಗೆ ಸರಿಯಾದ ಮಾಹಿತಿ ಕೊಟ್ಟಿದ್ದರೆ ನಿಮ್ಮ ಮಕ್ಕಳನ್ನು ಈ ಥರ ಬೇರೊಬ್ಬರು ನೋಡಲಿಕ್ಕಾಗತ್ತಾ? ನಮ್ಮ ಮಕ್ಕಳಿಗೆ ಅರ್ಬರ್ಗಲ್ಲಿ ಬಟ್ಟೆ ಹಾಕ್ಬಿಟ್ಟು ನಾವು ರಸ್ತೆಯಲ್ಲಿ ನಡೆಸಿದ್ರೆ, ರಸ್ತೆಯಲ್ಲಿ 4 ಜನ ನೋಡ್ತಾರೆ ಅಂತ ನಾವು ಇನ್ನೊಬ್ಬರ ಮೇಲೆ ದೂಷಣೆ ಮಾಡೋದಕ್ಕಿಂತ ನಮ್ಮ ಮಕ್ಕಳಿಗೆ ಬಟ್ಟೆ ಯಾವ್ದು ಹಾಕ್ಸಿದ್ದೀವಿ ಅನ್ನೋ ಚಿಂತನೆ ನಾವು ಮಾಡಿಬಿಟ್ರೆ ಇನ್ನೊಬ್ಬರು ಕೆಟ್ಟದಾಗ ನೋಡ್ತಾರ? ಇದನ್ನು ಯಾರೂ ಮಾಡ್ತಿಲ್ಲ. ಇವತ್ತು ಮನಸ್ಸಲ್ಲಿ ಭಾಳ ನೋವಿಟ್ಕೊಂಡು ಮಂಗಳಗೌರಿ ವ್ರತ ಅಲ್ವಾ, ತಪ್ಪೇನಿಲ್ಲ. ಆಕೆನೂ ಒಂದು ಹೆಣ್ಣು, ಅವಳು ಆ ಹೆಣ್ಣಿನ ಪೂಜೆಗೆ ಬಂದಿರುವಂಥ ಹೆಣ್ಣು ಮಕ್ಕಳು. ಇವತ್ತು ನನ್ನ ಕಾರ್ಯಕ್ರಮ ನೋಡ್ತಿರ್ತಕ್ಕಂಥದ್ದು ಹೆಣ್ಮಕ್ಳ ತಾಯಂದ್ರೆ ನೀವೇ. ಅದರಿಂದ ನೀವು ಪರಿವರ್ತನೆ ಆದರೆ, ನಿಮ್ಮ ಮನಸ್ಸಲ್ಲಿ ನಿಮ್ಮ ಮನೆ ಮಕ್ಕಳನ್ನು ಹೇಗೆ ನೋಡಬೇಕು ಅನ್ನೋ ಚಿಂತನೆ ನಿಮಗೆ ಬಂದುಬಿಟ್ರೆ ಬಹುಶಃ ಇಂಥ ಒಂದಷ್ಟು ಕೆಟ್ಟ ಆಲೋಚನೆಗಳು, ಕೆಟ್ಟ ಮನ ಪರಿಸ್ಥಿತಿಗಳು ಇದು ಕಡಿಮೆ ಆಗುತ್ತೆ. ಇದು ಕಡಿಮೆ ಆಗಲೇಬೇಕು. ಅದಕ್ಕೋಸ್ಕರ ಮಂಗಳಗೌರಿ ದೇವಿಯ ಅನುಷ್ಠಾನಕ್ಕೆ ಬಂದಿರುವ ಹೆಣ್ಣುಮಕ್ಕಳಿಗೆ ಇಷ್ಟೆಲ್ಲ ನಾನು ಪಾಠ ಕೊಡಬೇಕಾಗಿ ಬಂತು. ಈಗ ಒಂದಷ್ಟು ಪೂಜಾನುಷ್ಠಾನನ ಮುಂದುವರಿಸೋಣ ಅಲ್ವಾ? ಪೂಜಾನುಷ್ಠಾನನ ಮುಂದುವರಿಸೋಣ, ಗಣಪತಿ ಆರಾಧನೆ ಮಾಡೋಣ. ಆದಿಪೂಜಿತನಾದಂತಹ ಅಗ್ರಗಣ್ಯನಾದಂತಹ ಗಣಪನ ಆರಾಧನೆಯೊಂದಿಗೆ ಪ್ರಾರಂಭವಾಗುವಂತಹ ಮಂಗಳಗೌರಿ ಅನುಷ್ಠಾನಕ್ಕೆ ಮಧ್ಯದಲ್ಲಿ ಈ ಗಣಪನ ಮಾತಿರಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳ್ಕೊಂಡಿರ್ತಕ್ಕಂಥದ್ದಾಯಿತು ಗುರುಗಳೇ. ಇನ್ನು ಈಗ ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡಿ. ಖಂಡಿತ. ಇಷ್ಟು ಜನ ತಾಯಂದ್ರೆ ಹೆಣ್ಣುಮಕ್ಕಳು ಬಂದಿದ್ದಾರೆ ಅಂದರೆ ಇವತ್ತು ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಒಂದು ಮೆರೆಗೆ ಬಂದಂಗೆ ಆಯಿತು. ಈ ಪುಟ್ಟ ದೇಗುಲದಲ್ಲಿ ಮಾತಾಡೋ ತಾಯಂದ್ರೆ ಬಂದಿದ್ದಾರೆ. ಒಳ್ಳೆಯದಾಗಲಿ.
ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಗಣಾನಾಂ ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪಮಶ್ರಮಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆನುಶೃಣ್ವನ್ನೋತಮಿಸ್ಸೇದಸಾದನಂ ಮಹಾಗಣಾಧಿಪತಯೇ ನಮಃ. ಎಲ್ಲರೂ ಗಣಪತಿಯನ್ನು ಪ್ರಾರ್ಥನೆ ಮಾಡೋಣ. ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪನ ಅನುಗ್ರಹದಿಂದ ದೇಶದಲ್ಲಿ ಎಲ್ಲವೂ ಸಹಿತ ಸಂರಕ್ಷಣೆ ಆಗುವಂಥದ್ದಾಗಲಿ. ಯಾರು ತಪ್ಪು ದಾರಿಯಲ್ಲಿ ಹೆಜ್ಜೆ ಹಾಕ್ತಾರೋ ಅವ್ರನ್ನೆಲ್ಲ ಸರಿಯಾದ ದಾರಿ ಕರ್ಕೊಂಬರುವಂಥ ಪ್ರಯತ್ನ ಮಹಾಗಣಪನ ಅನುಗ್ರಹದಿಂದಲೇ ನಡೀಲಿ. ಹಾಗೆ ಮಂಗಳಗೌರಿಯ ಸಂಪೂರ್ಣ ಆಶೀರ್ವಾದ ಸಿಗಬೇಕಾದರೂ ಗಣಪತಿ ಪೂಜೆಯಿಂದ, ಗಣಪತಿ ಆರಾಧನೆಯಿಂದಲೇ ಪ್ರಾರಂಭ ಆಗಬೇಕು. ಯಾರೆಲ್ಲ ಹೆಣ್ಣುಮಕ್ಕಳು ಇವತ್ತು ಮಂಗಳಗೌರಿ ಅನುಷ್ಠಾನವನ್ನು ಮಾಡ್ತಿದ್ದೀರೋ ಮೊದಲು ಗಣಪತಿ ಆರಾಧನೆಯನ್ನು ಮಾಡಬೇಕು. ಹಾಗಾಗಿ ಓಂ ಸಿದ್ಧಿವಿನಾಯಕಾಯ ನಮಃ, ಓಂ ಮೋಕ್ಷವಿನಾಯಕಾಯ ನಮಃ, ಓಂ ಉದ್ದಂಡ ವಿನಾಯಕಾಯ ನಮಃ, ಓಂ ಶ್ರೇಷ್ಠ ವಿನಾಯಕಾಯ ನಮಃ, ಸರ್ವಸಿದ್ಧಿ ವಿನಾಯಕಾಯ ನಮಃ, ಸರ್ವೇಶ್ವರ ವಿನಾಯಕಾಯ ನಮಃ, ಮಹಾಮೂರ್ತಿ ವಿನಾಯಕಾಯ ನಮಃ, ವರಮೂಷಿಕ ವಾಹನಾಯ ನಮಃ, ಶ್ರೀ ಮಹಾಗಣಪತಯೇ ನಮಃ. ಗಣಪತಿ ಪ್ರಾರ್ಥನೆ, ಧೂಪ ದೀಪ ನೈವೇದ್ಯ, ಧಣಿಸಿರ್ತಕ್ಕಂಥ ದೀಪಗಳ ಮೇಲೆ 2 ಹೂವು ಹಾಕ್ಬಿಟ್ರೆ ಸ್ಥಾಪಿತ ಪ್ರತ್ಯಕ್ಷ ದೀಪಂದರ್ಶಿಯಾಮಿ ಅಂತ. ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ 2 ದೀಪಗಳನ್ನು ಅಂಟಿಸಿರ್ತೀರಿ. ಧೂಪ ದೀಪ ನೈವೇದ್ಯ ಅಂತ ನಾವು ಹೇಳ್ತೀವಿ. ಆ ಧೂಪ ದೀಪ ನೈವೇದ್ಯ ಅಂಟಿಸಿರುವಂತಹ ದೀಪದ ಮೇಲೆ 2 ಹೂಗಳನ್ನು ಹಾಕ್ಬಿಟ್ರೆ ಧೂಪ ದೀಪ ನೈವೇದ್ಯ ಮಾಡಿದಷ್ಟೇ ಫಲ ಅಂತ ಹೇಳಿದೆ. ಇನ್ನು ನೈವೇದ್ಯಕ್ಕಾಗಿ ಹಣ್ಣುಗಳನ್ನು ಇಟ್ಟಿದ್ದೀವಿ. ಮೊದಲು ಗಣಪತಿ ನೈವೇದ್ಯಕ್ಕಾಗಿ ಓಂ ಮಹಾಗಣಾಧಿಪತಿ ನಮಃ ನೈವೇದ್ಯಂ ಸಮರ್ಪಯಾಮಿ. ಅದರಲ್ಲೂ ಇವತ್ತು ಗಾಯತ್ರಿ ಪ್ರತಿಪತ್ತಿದೆ. ಗಾಯತ್ರಿ ಪ್ರತಿಪತ್ತಾದ್ದರಿಂದ ತಾಯಿ ಗಾಯತ್ರಿ ದೇವಿಯನ್ನು ಸಹಿತ ನಾವಿಲ್ಲಿ ಆರಾಧನೆ ಮಾಡ್ತಾ ಇದ್ದೀವಿ. ಇನ್ನು ಸರ್ವಮಂಗಳೆಯಾದಂತಹ ಮಂಗಳಗೌರಿಯ ಅನುಷ್ಠಾನ ಬಹಳ ಮುಖ್ಯವಾದ್ದರಿಂದ ಇಲ್ಲಿ ಧೂಪ ದೀಪ ನೈವೇದ್ಯ ಹೇಳಿದ್ದೇನೆ. ದೇವಿಗೊಂದು ನಾಮಾರ್ಚನೆಯನ್ನು ನಡೆಸೋಣ. ಓಂ ಗೌರಿಯೇ ನಮಃ. ತಗೋ 2 ಹೂವು ಹಾಕ್ತಾ ಬನ್ನಿ. ಆ ಕಡೆ ಒಂದು ಹೂವಿನ ತಟ್ಟೆ ಕೊಡಿ. ಓಂ ಗೌರಿಯೇ ನಮಃ, ಓಂ ಲಲಿತಾಯ ನಮಃ, ಓಂ ಚಂದ್ರಣ್ಯೇ ನಮಃ, ಓಂ ಮಹಾಕಾಲಾಯ ನಮಃ, ಓಂ ಮೂರ್ತಯೇ ನಮಃ, ಓಂ ವಿಶ್ವಸುಂದರಣ್ಯೇ ನಮಃ, ವಿಶ್ವಕಲಾಯ ನಮಃ, ತ್ರೈಮೂರ್ತೇ ನಮಃ, ಅನುಗ್ರಹದಾತ್ರೇ ನಮಃ, ಮೂಲಮೂರ್ತೇ ನಮಃ, ಸರ್ವೇಶ್ವರೀ ನಮಃ, ಸರ್ವತೋಭದ್ರವಾಸಿನೇ ನಮಃ, ಲಲಿತಾಯ ನಮಃ, ಕಾಲಾಯ ನಮಃ, ಗುಣಾತೀತಾಯ ನಮಃ, ಅಂಬಾಯ ನಮಃ, ಜಗದಂಬಿಕಾಯ ನಮಃ, ಲಲಿತಾಂಬಿಕಾಯ ನಮಃ, ರಾಜ್ಞೇ ನಮಃ, ರಮ್ಯಾಯ ನಮಃ, ರಾಜೀವಲೋಚನ್ಯೇ ನಮಃ, ರಂಜನ್ಯೇ ನಮಃ, ರಮಣೀಯಂಪರಾಯ ನಮಃ, ರಾಕೇಂದ್ರವಂದ್ಯಾಯ ನಮಃ, ರತಿಪ್ರಿಯಾಯ ನಮಃ, ರಾಕ್ಷಸಗ್ನೇ ನಮಃ, ರಮ್ಯಾ ರಾಜೀವಲೋಚನ್ಯೇ ನಮಃ, ಶ್ರೀ ಲಲಿತಾ ತ್ರಿಪುರ ಸುಂದರೀ ನಮಃ, ಗೌರ್ಯೇ ನಮಃ. ಓಂ ಜಾತವೇದಸೇ ಸನವಾಮ ಸೋಮ ಮರಾತಿ ಯತೋ ನಿದಹಾತಿ ವೇದಾಃ ಸನಃ ಪರ್ಷತ್ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನೇ ತ್ವಾಮಗ್ನಿವರ್ಣಾಂ ತಪಸಾ ಜ್ವಲಂತೀಂ ವೈರೋಚನೀಂ ಕರ್ಮಫಲೇ ಸುಷ್ಟಾಂ ದುರ್ಗಾಂ ದೇವೀಂ ಶರಣಮಹಂ ಪ್ರಪದ್ಯೆ ಸುತರಸೆ ನಮಃ. ಓಂ ಶ್ರೀ ಮಂಗಳಗೌರಿ ನಮಃ. ಧೂಪಂ ಸಮರ್ಪಯಾಮಿ. ಧೂಪಾಂತರ ಮಧ್ಯೆ ಸ್ಥಾಪಿತ ಪ್ರತ್ಯಕ್ಷ ದೀಪಂದರ್ಶಯಾಮಿ. ಇತಿ ನೈವೇದ್ಯಂ ವಿಶ್ವಾಮಿತ್ರ ಋಷಿ ಸವಿತಾ ದೇವತಾ ಗಾಯತ್ರಿಶ್ಚಂದಃ ಬೌದ್ಭವಸ್ವಃ ತತ್ಸವಿತ್ರವರೇಣ್ಯ ವರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಪೂಗೀಫಲಸಮಾಯುಕ್ತಂ ನಾಗವಲ್ಲೀ ದಳಿವೃತಂ ಕರ್ಪೂರಚೂರ್ಣ ಸಂಯುಕ್ತಂ ತಾಂಬೂಲಂ ಪ್ರತಿರುಹ್ಯತಾಂ ಹಿರಣ್ಯಗರ್ಭಾಯ ನಮಃ. ಸುವರ್ಣಪುಷ್ಪ ದಕ್ಷಿಣಾಂ ಸಮರ್ಪಯಾಮಿ. ಅಂಬಾಯ ನಮಃ. ಓಂ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಧೂಪ ದೀಪ ನೈವೇದ್ಯ ಆಗಿದೆ. ಇನ್ನು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ದೇವಿಗೆ ಹೆಂಗಳೆಯರು ಒಂದು ಹಾಡು ಹೇಳುವಂಥದ್ದಾಗಲಿ ಅಥವಾ ಒಂದು ಕೀರ್ತನೆಯಿಂದ ದೇವರನ್ನ ತೃಪ್ತಿಪಡಿಸುವಂಥದ್ದಾಗಲಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇರಲಿ. ತದನಂತರ ಅದರ ಬಗ್ಗೆ ಆಲೋಚನೆ ಮಾಡೋಣ. ಹಾಗೆ ಇಷ್ಟೆಲ್ಲ ಫಲಪುಷ್ಪಗಳನ್ನು ಅರಿಶಿನ, ಕುಂಕುಮ, ಹೂವು, ಜೊತೆಗೆ ಬಳೆ ಬಿಚ್ಚಾಲೆ ಸಾಮಗ್ರಿಗಳು, ಜೊತೆಗೊಂದು ಕುಪ್ಸದ ಕಣ, ಇದೆಲ್ಲ ಈ ಮಂಗಳ ದ್ರವ್ಯಗಳಲ್ಲಿ ಬರ್ತಕ್ಕಂಥದ್ದು. ನಾನಾ ಪುಷ್ಪಗಳಿಂದ ಅಲಂಕರಿತಗೊಂಡಿರ್ತಕ್ಕಂಥ ಈ ಸುಂದರವಾದಂಥ ವೇದಿಕೆ
ಈ ವೇದಿಕೆಯಲ್ಲಿ ಬಹಳ ವಿಶೇಷವಾಗಿ ಆರಾಧನೆಗೆ ಬಂದಿರತಕ್ಕಂಥ ಫಲಪುಷ್ಪಗಳನ್ನು ಭಗವತಿಯ ಸಾನ್ನಿಧ್ಯದಲ್ಲಿಟ್ಟು ಸರ್ವಮಂಗಳೆಯ ಅನುಗ್ರಹ ಪಡೆಯಲಿಕ್ಕಾಗಿ ದೇವಿ ಆರಾಧನೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಅದರಲ್ಲೂ ದೇವಿಗೆ ತೆಂಬಿಟ್ಟಿನ ಆರತಿ ಅಂದರೆ ಬಹಳ ಪ್ರೀತಿ. ಮಂಗಳಗೌರಿಯಲ್ಲಿ ಬಹಳ ಮುಖ್ಯವಾಗಿ ತಿಳ್ಕೊಳ್ಳೋದೇನಪ್ಪ ಅಂದರೆ 16 ಬಟ್ಲಿನ ದೀಪದ ಆರತಿ. ಅಂದರೆ ಈ ತೆಂಬಿಟ್ಟಿನಿಂದ ಒಂದು ಬಟ್ಲು ಮಾಡಿ, ತೆಂಬಿಟ್ಟಿನಲ್ಲಿ ಆ ಬಟ್ಲಲ್ಲೇ ಒಂದು ತುಪ್ಪದ ಬತ್ತಿಯನ್ನಿಟ್ಟು, ಅದರ ಮೇಲೆ ಬರ್ತಕ್ಕಂಥ ದೀಪ ಹಚ್ಚಿದಾಗ ಬರುವಂಥ ಕಾಡಿಗೆ ಇದೆಯಲ್ಲ, ಕಪ್ಪಿದೆಯಲ್ಲ, ಆ ಕಪ್ಪನ್ನು ಮಂಗಳಗೌರಿಯಲ್ಲಿ ಬಹಳ ವಿಶೇಷವಾಗಿ ಬಳಸ್ತಾರೆ. ಮಂಗಳಗೌರಿ ಅನುಷ್ಠಾನ ಮಾಡುವಾಗ ಆ ಕಪ್ಪಿನಿಂದ ತಯಾರಾಗಿರ್ತಕ್ಕಂಥ ಕಾಡಿಗೆಯನ್ನು ಅದನ್ನು ಕಣ್ಣಿಗೆ ಹಚ್ಕೊಂಡು ಹೆಣ್ಮಕ್ಳು ಗಂಗಚಂದ್ರ ಅಥವಾ ಚಂದ್ರವನ್ನು ಹಣೆಗೆ ಹಚ್ಕೊಳ್ಳುವಂಥದ್ದು ಒಂದು ಕ್ರಮ. ಅದರಲ್ಲೂ ತಾಯಿಯೇ ಪೂಜೆ ಮಾಡಿಸುವಾಗ ತಾಯಿಯೇ ಪಕ್ಕದಲ್ಲಿ ಕೂತು ಪೂಜೆ ಮಾಡಿಸೋ ಕ್ರಮ ಆದರೆ ಹೆಣ್ಣುಮಕ್ಕಳು ತಲೆಗೆ ಸ್ನಾನ ಮಾಡಿಕೊಂಡು ತಲೆ ಕೂದಲು ಬಾಚಿಕೊಂಡಿರ್ತಾರೆ. ಅದಾದ ನಂತರ ಈ ಸಾನ್ನಿಧ್ಯದಲ್ಲಿ ಕೂತ್ಕೊಂಡಾಗ ತಲೆ ಬಾಚಿ ಮತ್ತು ಜಡೆ ಹಾಕುವಂಥದ್ದು. ಹೆಣ್ಣು ಮಕ್ಕಳಿಗೆ ತಾಯಂದರೆ ಜಡೆ ಹಾಕಿ, ಈ ಜಡೆ ಹಾಕಿಸ್ಕೊಳ್ಳೋ ಪದ್ಧತಿ ಎಲ್ಲಿದೆ ಈಗ? ಜಡೆ ಹಾಕೋ ಪದ್ಧತಿ ಇಲ್ಲ, ಬೈತಲೆ ತೆಗೆಯೋ ಪದ್ಧತಿ ಇಲ್ಲ, ಎಲ್ಲವೂ ಹೋಗಿದೆ. ಬಹುಶಃ ನೋಡಿ, ಆ ಹಿಂದಿನಿಂದ ಪೂಜೆ ಸಮಯದಲ್ಲಿ ಇವೆಲ್ಲ ಯಾತಕ್ಕೆ ಬರ್ತಿತ್ತು ಅಂದರೆ ಯಾವುದು ಮರಿಬಾರ್ದು ಅಂತ. ಆ ಮರಿಬಾರ್ದು ಅನ್ನೋದಕ್ಕೋಸ್ಕರ ತಾಯಿನೇ ಪಕ್ಕದಲ್ಲಿ ಕೂತು ಜಡೆ ಹಾಕುವವರಾಗಿದ್ದರು. ಜಡೆ ಹಾಕಿ ಆ ಕಪ್ಪನ್ನು ಕಣ್ಣಿಗೆ ಹಚ್ಚಿ, ಕಾಡಿಗೆಯನ್ನು ಹಚ್ಚಿ, ಅದಾದ ನಂತರ ಗಂಗಚಂದ್ರವನ್ನು ಹಚ್ಚಿ, ಸುಮಂಗಲೆಯರಿಗೆ ಅರಿಶಿನ ಕುಂಕುಮವನ್ನು ಒಬ್ರಿಗೊಬ್ಬರು ಹೆಣ್ಮಕ್ಳು ಅರಿಶಿನ ಕುಂಕುಮ ಕೊಟ್ಕೊಂಡು ಹೂ ತಲೆಗೆ ಮುಡ್ಕೊಂಡು ಇಷ್ಟೆಲ್ಲ ವ್ಯವಸ್ಥೆಗಳನ್ನು ಹಿಂದಿನಿಂದ ಮಾಡಿದ್ದಾರೆ. ಹಾಗೆ ಮಾಡಿರುವಂಥ ಈ ಪೂಜಾನುಷ್ಠಾನ, ಮಂಗಳಗೌರಿ ಅನುಷ್ಠಾನ ಸಕಲ ವಿಧವಾದಂಥ ಸಂಪತ್ತುಗಳನ್ನು ಕೊಡ್ತಕ್ಕಂಥದ್ದು ಈ ವ್ರತಾನುಷ್ಠಾನದಲ್ಲೇ ಬರುತ್ತೆ. ಕಷ್ಟ ಎಂಬತಕ್ಕಂಥದ್ದು ಭಾಳಷ್ಟು ಇದ್ದಾಗ ಕಷ್ಟದಿಂದ ಹೊರಬರಲಿಕ್ಕೆ ಸಿಗುವಂಥ ಒಂದು ಅತ್ಯುತ್ತಮವಾದಂಥ ಪೂಜಾ ಫಲ ಇದು. ಹಾಗೆ ಬಾಲ್ಯದಿಂದ ಅಂದರೆ ಆ ಮನೆಯಲ್ಲಿ ಹುಟ್ಟಿದ ಮನೆಯಲ್ಲಿ 4 ಅಥವಾ 5 ವರ್ಷ ಏನು ಮಾಡಿಸಿರ್ತಾರಲ್ಲ ಅನುಷ್ಠಾನ ಮಂಗಳಗೌರಿದು, ಅದಾದ ನಂತರ ಗಂಡನ ಮನೆಗೆ ಹೋದ ನಂತರ ಉದ್ಯಾಪನೆ ಆಗುತ್ತೆ. ಕೆಲವೊಬ್ಬರ ಮನೆಗಳಲ್ಲಿ ಅದು ಗಂಡನ ಮನೇಲಿ ಪದ್ಧತಿ ಇರೋದಿಲ್ಲ. ಗಂಡನ ಮನೆ ಪದ್ಧತಿ ಇಲ್ಲ ಅಂಥೇಳಿ ಕೆಲವು ಪದ್ಧತಿಗಳನ್ನು ನಿಲ್ಲಿಸ್ತಾರೆ. ನಮ್ಮಲ್ಲಿ ಕೆಲವರು ಇರ್ತಾರೆ, ಕೆಲವು ವಾಸ್ತುಗಳಲ್ಲಿ ಏನಪ್ಪ ಅಂದರೆ ಖರ್ಚಾಗುವಂಥದ್ದು ಪದ್ಧತಿ ಇರೋದೇ ಇಲ್ಲ. ಯಾಕೆಂದರೆ ಖರ್ಚು ಮಾಡಬೇಕಲ್ಲ, ಅಲ್ಲಿ ಖರ್ಚು ಮಾಡೋ ಬಾಬತ್ತು ಯಾವುದೂ ಪದ್ಧತಿ ಇಲ್ಲ. ಅತ್ತೆ ಮನೆಯಿಂದ ತವ್ರ ಮನೆಯಿಂದ ಬರುವಂಥದ್ದು ಏನಾದ್ರು ಇದ್ದರೆ ನನಗೂ ಇರಲಿ, ನನ್ನ ಮಕ್ಕಳಿಗೂ ಇರಲಿ, ಮನೆ ಮಕ್ಕಳಿಗೂ ಇರಲಿ, ಬ್ಯಾಗ್ ಸಮೇತ ತೊಗೊಂಡು ಬಾ ಅಂತ ಹೇಳುವಂಥ ಪದ್ಧತಿನೂ ಕೆಲವು ಕಡೆ ಇದೆ. ಆದರೆ ಯಾವುದೇ ಆದರೂ ಈ ಪದ್ಧತಿ ಅನ್ನೋದು ಯಾವಾಗ ಬರಬೇಕು ಅಂದರೆ ದೇವರ ಆರಾಧನೆಯಲ್ಲಿ, ಒಂದು ಸಂಸ್ಕಾರ ಸಂಸ್ಕೃತಿಯಲ್ಲಿ, ಮನೆಯಲ್ಲಿ ನಡೆಯುವಂಥ ಪೂಜಾ ಅನುಷ್ಠಾನದಲ್ಲಿ ಈ ಪದ್ಧತಿ ಅನ್ನೋ ಮಾತನ್ನು ಬಿಟ್ಟು ನಮ್ಮ ಶಕ್ತಿ ಅನುಸಾರ, ಯೋಗ್ಯತಾನುಸಾರ ದೇವರು ನಮಗೆ ಎಷ್ಟು ಕೊಟ್ಟಿದ್ದಾರೋ ಅಷ್ಟೇ ಮಾಡೋಣ. ಮಾರ್ಕೆಟ್ಗೆ ಹೋಗಿ ದಿವಸಕ್ಕೆ 5,000 ರೂಪಾಯಿ ಖರ್ಚು ಮಾಡಿ ಹೂ ತೊಗೊಂಬರ್ಬೇಕಂತೇನಿಲ್ಲ. ನಿಮ್ಮ ಪ್ರಾಂತ್ಯದಲ್ಲಿ ಸಿಗುವಂಥ ನಾನಾ ಪುಷ್ಪಗಳು ಬೇಕಾದಷ್ಟಿದೆ. ಒಂದಷ್ಟು ಪಾರಿಜಾತ ಆಗಿರ್ಬೋದು, ಅಥವಾ ಒಂದಷ್ಟು ಸುತ್ತಮುತ್ತ ಇರತಕ್ಕಂಥ ಶ್ವೇತವರ್ಣದ ಪುಷ್ಪಗಳಾಗಿರ್ಬೋದು. ಈ ಮನೆ ಮುಂದೆ ಹಾಕಿ ಸಸ್ಯಗಳನ್ನು ಬೆಳೆಸಿದ್ರೆ ಎಷ್ಟು ಅತ್ಯುತ್ತಮವಾಗಿರುತ್ತೆ. ಅಂಗೈಯಗಲ ಜಾಗ ಇದ್ದರೂ ಬೆಳೆಸಿ ಹೂಗಳನ್ನು ದೇವ್ರಿಗೆ ಅರ್ಪಣೆ ಮಾಡಲಿಕ್ಕೆ ಸಾಕಷ್ಟು ದಾರಿ ಇದೆ. ಈಗಂತೂ ಮನೆ ಮಾಡಿ ಮೇಲೆ ಸಹಿತ 4-5 ಬಕೆಟ್ಗಳಲ್ಲಿ ಮಣ್ಣು ಹಾಕಿ, ಮಣ್ಣು ಹಾಕಬೇಕಾದಿಲ್ಲ, ಅದೇ ಕೋಕೋಪಿಟ್ ಅಂತ ಬಂದಿದೆ ಇವಾಗ ಅಲ್ವಾ, ತೆಂಗಿನ ನಾರಿಂದು. ಅಂದರೆ ಮನೆ ಮೇಲೆ ತಮ್ಮ ಮನೆಗೆ ಬೇಕಾದಷ್ಟು ಹಣ್ಣು ತರಕಾರಿಗಳನ್ನು ಬೆಳ್ಕೊಳ್ಳೋಷ್ಟು ಐಡಿಯಾ ಇವತ್ತಿನ ದಿವಸ ಇದೆ. ಹೀಗೆ ದಿನ ಕಳೀತಾ ನಾವು ಸಾಕಷ್ಟು ಮುಂದುವರಿತಿದ್ದೀವಿ. ಅದರಲ್ಲಿ ಬೇಕು ಬೇಡಗಳನ್ನು ಆಯ್ಕೆ ಮಾಡಿ ಸರಿಯಾದಂಥ ಮಾರ್ಗದಲ್ಲಿ ನಾವು ಇರಬೇಕು ಅಷ್ಟೇ. ಹಾಗಾಗಿ ಅತ್ಯುತ್ತಮವಾದಂತಹ ವಿಶೇಷತೆ ಇರತಕ್ಕಂಥ ಇವತ್ತಿನ ಈ ಮಂಗಳಗೌರಿ ಅನುಷ್ಠಾನದಲ್ಲಿ ನಾವು ತಿಳ್ಕೊಳ್ಬೇಕಾದ್ದು, ತಿಳಿ ಹೇಳಬೇಕಾದ್ದು ಮತ್ತು ಇದನ್ನು ಅರ್ಥಕೊಳ್ಬೇಕಾದ್ದು ಬಹಳಷ್ಟು ಇದೆ. ಹಾಗಾಗಿ ರಕ್ಷಾಬಂಧನ, ಗಾಯತ್ರಿ ಪ್ರತಿಪತ್ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಮಂಗಳಗೌರಿ ಅನುಷ್ಠಾನ. ಮಂಗಳಗೌರಿ ಅನುಷ್ಠಾನದಲ್ಲಿ ಅರ್ಚನೆ, ಸಂಕಲ್ಪ ಜೊತೆಗೆ ದಾರಗಳನ್ನು ಕಟ್ಕೊಳ್ಳುವಂತಹದ್ದು, ಅದಾದ ನಂತರ ವಿಶೇಷವಾಗಿ ದೇವರಿಗೆ ಒಂದು ಆರತಿ ಮಾಡತಕ್ಕಂತಹದ್ದು, ಇಷ್ಟೆಲ್ಲ ಕ್ರಮ. ಕೊಡಿ ಆರತಿನ. ಸರ್ವೇಶ್ವರಿ ನಮಃ ಸರ್ವತೋಮ್, ಅದು ಪಂಚಾರತಿ ಅನಿಸ್ಬಿಡಿ.
ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಪೂಜಾನುಷ್ಠಾನವನ್ನು ಮಾಡ್ತಾ ಇದ್ವಿ. ಗುರುಗಳೇ, ಈಗ ಏನು ತಿಳಿಸ್ಕೊಡ್ತಾರೆ? ಈಗ ಮಂಗಳಗೌರಿ ಅನುಷ್ಠಾನ ಆಯಿತು. ಎಲ್ಲರೂ ಒಂದು ಸಾಮೂಹಿಕವಾದ ಪ್ರಾರ್ಥನೆ ಮಾಡೋಣ, ದೇವಿಯ ಆರಾಧನೆ ಆಗಲಿ. ಅದಾದ ನಂತರ ಇನ್ನು ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಕೊಡಬೇಕಲ್ಲ. ಸರ್ವಮಂಗಳ ಹೇಳ್ಕೊಳ್ಳಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀ ಮಂಗಳಗೌರಿ ದೇವತಾ ಪ್ರಿಯತಾಂ ಶ್ರೀ ಚಕ್ರೇಶ್ವರಿ ಲಲಿತಾ ರಾಜರಾಜೇಶ್ವರಿ ರಾಜ್ಯದಾಯಿನಿ ರಾಜ್ಯಕಲಾವಲ್ಲಭ ಶ್ರೀ ಅಂಬಾಂ ಭಗವತಿ ಅನುಗ್ರಹ ಪ್ರಸಾದ ಫಲ ಸಿದ್ಧಿದ್ವಾರೆ ಶ್ರೀ ಅಂಬಾಂ ಪ್ರಾರ್ಥನಾಂಗ್ ಗುರುಮುಖೇನ ಆಚರಿಸಿ. ತಾವೆಲ್ಲರೂ ತಮ್ಮ ಮನಸ್ಸಲ್ಲಿರುವ ಸಂಕಲ್ಪಗಳು ಬೇಗ ಸಿದ್ಧಿಯಾಗಲಿ ಅಂತ, ಜೊತೆಗೆ ಧರ್ಮದ ಬಗ್ಗೆ ಇಷ್ಟೆಲ್ಲ ಆಲೋಚನೆ ಮಾಡಿ ಚಿಂತನೆ ಮಾಡ್ತಿರ್ತಕ್ಕಂಥ ನಿಮಗೆ ನೀವು ಏನೆಲ್ಲ ಸಂಕಲ್ಪ ಮಾಡಿದರೂ ಆ ಸಂಕಲ್ಪ ಬೇಗ ಸಿದ್ಧಿಯಾಗಲಿ. ಹಾಗೆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಿರ್ತಕ್ಕಂಥ ಸಮಸ್ತ ವೀಕ್ಷಕ ಬಂಧುಗಳು, ಯಾರೆಲ್ಲ ತಾಯಂದಿರು ಹೆಣ್ಣು ಮಕ್ಕಳು ಇವತ್ತು ಸಹ ಮಂಗಳಗೌರಿ ಅನುಷ್ಠಾನ ಮಾಡ್ತಿದ್ದೀರಿ, ಯಾರೆಲ್ಲ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರಿ, ಇವತ್ತು ನಾನು ಆಡಿರುವಂತಹ ಒಂದಷ್ಟು ಧ್ವನಿ ಮಾತಿದೆಯಲ್ಲ, ಅದು ಬಹಳ ಸಂಕಟದಿಂದ ಆಡಿರ್ತಕ್ಕಂಥದ್ದಿದೆ. ಅದು ಎಲ್ಲರ ಮನೆಯಲ್ಲೂ ಸಹಿತ ಯಾರ ಮನೆಯಲ್ಲಿ ಕಷ್ಟ ನೋಡ್ತಿದ್ದೀರೋ, ಮನೆಯಲ್ಲಿ ಮಕ್ಕಳು ಸರಿಯಾದಂಥ ಸಂಸ್ಕಾರದಲ್ಲಿಲ್ಲ, ಅಪ್ಪ ಅಮ್ಮನಿಗೆ ಬೆಲೆ ಕೊಡ್ತಿಲ್ಲ, ಮನೆಯಲ್ಲಿ ಸರಿ ಇಲ್ಲ ಅನ್ನೋಂತಹ ಧ್ವನಿ ಇದ್ದರೆ, ಅಥವಾ ನಿಮ್ಮ ಮನೆ ಹೆಣ್ಣು ಮಕ್ಕಳು ದಾರಿ ತಪ್ಪಿದ್ದಾರೆ ಅಂತಕ್ಕಂಥದ್ದರ ನೋವು ನಿಮಗೆ ಬಹಳಷ್ಟು ಇದ್ದರೆ, ಆದಷ್ಟು ಬೇಗ ಈ ಸಮಸ್ಯೆಗಳಿಂದ ಹೇಗೆ ಹೊರಗಡೆ ಕರ್ಕೊಂಬರಬೇಕು, ನಮ್ಮ ಮಕ್ಕಳನ್ನ ನಾವು ಹೇಗೆ ಸಂರಕ್ಷಣೆ ಮಾಡ್ಕೋಬೇಕು, ಯಾವ ಪ್ರಕಾರ ಮಕ್ಕಳು ಸಂಸ್ಕಾರವಂತರಾಗಿ 4-6 ಜನ ಯಾರೂ ನಮ್ಮ ಮನೆ ಕಡೆ ಬೆರಳು ಮಾಡಿ ತೋರಿಸಬಾರ್ದು ಅಂದರೆ ಸರಿಯಾದ ಮಾರ್ಗ, ಸರಿಯಾದಂಥ ಕ್ರಮ ನಾವು ಅನುಸರಿಸಬೇಕು. ಆ ಅನುಸರಿಸುವಂಥದ್ದಾಗಲಿ ಮಂಗಳಗೌರಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮಗೆಲ್ಲರಿಗೂ ಸಿಗಲಿ ಅಂತ ದೇವಿನ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಭಗವತಿಯನ್ನು ಆರಾಧನೆ ಮಾಡಿ ಓಂ ಜಾತ ಹೂನ ದೇವ್ರ ಮೇಲೆ ಹಾಕ್ಬಿಡಿ. ಜಾತ ವೇದಸೇ ಸರ್ವಮಸೋಮವರಾತಿ ಯತೋ ನಿದಹಾತಿ ವೇದಾಃ ಸನಪರ್ಷತು ದುರ್ಗಾಣಿ ವಿಶ್ವ ನಾವೇ ವಸಿಂಧುಂ ದುರಿತಾತ್ಯಗ್ನಿ ತ್ವಾಮಗ್ನಿವರ್ಣಾಂತಮಸಾ ಜ್ವಲಂತಿ. ತಗೊಳ್ಳಮ್ಮ, ಅರ್ಶಿನ ಕುಂಕುಮ ತಗೊಳ್ಳಿ, ಇಟ್ಕೊಳ್ಳಿ. ತ್ವಾಮಗ್ನಿವರ್ಣಾನ್ ಸಮದಾಧ್ವಂತಿ ವೈದೋಚನೀಂ ತನ್ಮುಖೇ ಚೀಸ್ತಾಂ